ಹೇ ಜನನಿಯನ್ನು ಮುರಿಯಲು ಕೇಳುವಂತ ನಿಮ್ಮ ತಮ್ಮನಾದ ಕೀಚಕನು ಬಹಳ ದುರಾತ್ಮನು. ನಿಮ್ಮ ಉಪದೇಶದಿಂದ ಅವನ ಹೃದಯವು ಶುದ್ಧವಾಗಿರ್ಲಿಕ್ಕಿಲ್ಲ ಮತ್ತು ಅಂತಃಕರಣವು ಬರ್ಲಿಕ್ಕಿಲ್ಲ. ಹೇ ಜನನಿ, ನನ್ನನ್ನು ಕಣ್ಮುಟ್ಟ ನೋಡಿದರೆ ಅವನು ಎಂದಿಗೂ ಸುಮ್ಮನಿರ್ಲಿಕ್ಕಿಲ್ಲ. ಆದ್ದರಿಂದ ಏನಾದರೂ ನೀಚ ಕೃತ್ಯ ಮಾಡ್ಯಾನು. ಆದ್ದರಿಂದ ಈ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಕಳಿಸಮ್ಮ ಜನನಿ. ಹೇ ದೇವಿ, ನಿನ್ನ ಪುಣ್ಯ ಮಂದಿರದಲ್ಲಿ ಎಷ್ಟೋ ಮಂದಿ ದಾಸಿಯರಿದ್ದಾರೆ. ಅದರೊಳಗೆ ಯಾರನ್ನಾದರೂ ಕಳಿಸಬಾರದೇನಮ್ಮ ಜನನಿ. ಹೇ ದೇವಿ, ನೀನು ಎಷ್ಟಾದರೂ ನನ್ನ ಸೇವಕು ಅಂದ ಬೇರೆ ನಾನು ಹೇಳಿದ ಮಾತು ನೀನು ಕೇಳದೇ ಇದ್ದ ಪಕ್ಷದಲ್ಲಿ ನಿನಗೆ ಸ್ವಾಮಿ ದ್ರೋಹ ಬಂದಿತೋ ಬರಲಿಕ್ಕಿರು. ನೀನೇ ವಿಚಾರ ಮಾಡಿ ನೋಡುವ. ಇದು ಅಲ್ಲದೆ ನನ್ನ ತಮ್ಮನ ಕೀಚಕನು ಸಾವಿರ ಗಂಟುಗಳಾಗಿ ಮಾತನಾಡದುಂಟೇನೆ ಪಂಟುಗಾರಿತು. ನನ್ನ ತಮ್ಮನು ಸಾವಿರಾರು ಕುದುರೆಗಳಿಗೆ ಸೊರದಾಗಿ ನಿನ್ನಂತಹ ದಾಸಿಯರಿಗೆ ಹಾಸ್ಯ ಮಾಡೋದುಂಟೇನೆ ಒತ್ತುವಿದೆ. ಹೋ ದೊರೆಸಾನಿಯೇ ಕೇಳು, ನಿಮ್ಮ ಅನುಜನಾದ ಕೀಚಕನು ಏನೇನೋ ಅನುಮಾನ ಮಾಡಿ ಹೀನ ನಡತೆಗಳಿಂದ ನನಗೆ ಮಾನಹಾನಿ ಮಾಡ್ಯಾನ. ಅದಕ್ಕೆ ಅವನಲ್ಲಿಗೆ ಕಳಿಸದೆ ಇನ್ನೊಂದೆಡೆಗೆ ಕಳಿಸಿದರೆ ಮತ್ತೊಂದು ಮರು ಮಾತನಾಡದೆ ಹೋಗುತ್ತೇನೆ. ಆದರೆ ಆ ಕೆಡಕನ ಮನೆಗೆ ಮಾತ್ರ ನಾನು ಸರ್ವತಾ ಹೋಗಲಾರೇನು. ಹೇ ಜನನಿ, ಈ ವಿಷಯವಾಗಿ ನಿಮಗೆ ಎಷ್ಟು ಸಿಟ್ಟು ಬಂದರೂ ಚಿಂತೆ ಇಲ್ಲಮ್ಮ ಜನನಿ. ನಾನು ಮಾತ್ರ ಆ ಭ್ರಷ್ಟನ ಮನೆಗೆ ಹೋಗಲಾರೆ. ದಾಸಿ, ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಅಂಬಲಿಯನ್ನು ಉಂಡು ನಾನು ಹೇಳಿದ ಮಾತು ನೀನು ಕೇಳದೆ ಹೋದಲ್ಲಿ ನೀನು ಇಲ್ಲಿ ಇರುವುದು ಹುಟ್ಟ ಮೇಲೆ ಮೂರ್ಖಸಿದವಳೆ. ನೀನು ಹುಟ್ಟ ಬಟ್ಟೆಯನ್ನು ಬಿಟ್ಟು ನಿನ್ನ ಇಷ್ಟ ಬಂದ ಕಡೆಗೆ ಹೋಗುತ್ತೀನಿ ಅಂದರೆ ಈಗಲೇ ಅಪ್ಪಣೆಯನ್ನು ಕೊಡುತ್ತೀನಿ. ಹೋಗೇ ಸರಿ. ಹೇ ದೇವಿ, ರೋಷ ಧಾರಣ ಮಾಡಬಾರದು. ಅಲ್ಲಿ ಅನ್ಯಾಯ ನಡೆದಿದ್ದೇ ಕರೆ. ಆದರೆ ಎನ್ನ ಪತಿಗಳಾದ ಪಂಚಗಂಧರ್ವರು ಆ ನೀಚನಾದ ಕೀಚಕಗಳನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಮತ್ತು ಅವನ ವಂಶವನ್ನು ನಿರ್ವಂಶ ಮಾಡಾರು. ಹೇ ದೇವಿ, ಇದು ನಿಶ್ಚಯವೆಂದು ತಿಳಿ. ಹೇ ಜನನಿ, ಇದು ಅಲ್ಲದೆ ಈ ಕಾರ್ಯಕ್ಕೆ ಮತ್ತಾರನ್ನಾದರೂ ಕಳಿಸಮ್ಮ ಜನನಿ. ದುಷ್ಟಳೆ, ಪದೇ ಪದೇ ಹಾಗೇಕೆ ಅನ್ನುತ್ತೀಯೆ? ನಿನ್ನ ನಾಲಿಗೆಗೆ ಮುಳ್ಳು. ಶಿವ ಶಿವ, ಎಂಥ ದುಷ್ಟ ವಚನಗಳನ್ನು ಮಾತನಾಡಿದೆ. ಮೂರ್ಖಳೆ, ಸುಮ್ಮನೆ ಇರು. ಎಷ್ಟು ಮಾತನಾಡುತ್ತೀರಿ? ಸೇವಾ ವೃತ್ತಿಗಳ ಆದ ನಿನಗೇಕೆ ಬಂತೆ ಈ ಹಗರಣದ ಮಾತು?
ಛೇ ದೇವಿ, ಎಂಥ ನ್ಯಾಯದ ಮಾತುಗಳನ್ನಾಡಿದೆ. ನಾನು ನಿರಪರಾಧಿಯಾಗಿ ಎನ್ನ ಹೊಟ್ಟೆಗಿಲ್ಲದೆ ಆಶ್ರಯ ಕೋರಿ ಈ ಅನ್ಯಾಯದ ಮಂದಿರಕ್ಕೆ ದೀನತ್ವ ಬಂಧವನ್ನು ತಿಳಿದು ಅನ್ನಬಾರದು ಅನ್ನುತ್ತೀಯೇ ಮಹದೇವೆ. ಹೇ ತಾಯಿ, ನನಗೆ ಆಡಿದಂತೆ ಮಿಕ್ಕ ದಾಸಿಯರಿಗೆ ಆಡಿದರೆ ಈ ಮಾತು ಎಂದಿಗೂ ದಕ್ಕುವುದಿಲ್ಲ. ಅಯ್ಯೋ ಹರರ, ಏನು ಅನ್ಯಾಯವಿದು. ಹೇ ಗೋವಿಂದ, ವಿರಾಟನ ಮಡದಿಯು ಇಂಥ ಹೀನ ಮಾತುಗಳನ್ನಾಡಿ ತನ್ನ ಸೆರಗಿನಲ್ಲಿ ಉಡಿ ಮೊಳವು ಕಟ್ಟಿಕೊಂಡಳು. ಹೇ ದೇವ, ಸಾಕು ಸಾಕು, ಇಂಥ ಬುದ್ಧಿ ಶೂನ್ಯರಾದವರ ಮನೆಯ ಅನ್ನವೇ ಸಾಕು ಸಾಕು. ಹೇ ದೇವಿ, ನಿನಗೆ ಯಾರಾದರೂ ಈ ರೀತಿ ಮಾತನಾಡಿದ್ದರೆ ನೀನು ಸುಮ್ಮನೆ ಇರ್ತೀಯ? ನಿನ್ನ ಹಾಗೆ ಪರನನ್ನು ತಿಳಿಯಬೇಕಮ್ಮ ಜನನಿ. ಏನೇ ಚಂದ್ರಗಾಮಣಿ, ನಿನ್ನ ಪಟಿರಂಗಗಳನ್ನು ಒಂದು ಕಡೆ ಕಟ್ಟಿಡು. ನನ್ನ ಅಪ್ಪಣಿಯಂತ ಕೀಚಕನ ಮನೆಗೆ ಹೋಗಿ ಬೇಗನೆ ಮದುವನ್ನು ತೆಗೆದುಕೊಂಡು ಬಾ. ಬಾಕಿ ಉಸಬರಿ ಅನ್ನು ನೀಲಕಂಠನು ನಮ್ಮ ಮ್ಯಾಲೆ ಮುನಿದಾನಮ್ಮ. ನೀಲಕಂಠನು ನಮ್ಮ ಮ್ಯಾಲೆ ಮುನಿದಾನಮ್ಮ. ಕಾಲಕಂದರನೆ ರಕ್ಷಿಸೋ ಹರಿ ದೇವಾ. ಹೇ ಅಣ್ಣ ಪ್ರಮಥನ, ಅಯ್ಯೋ ಶಿವ ಶಿವ. ಅಯ್ಯೋ ಹರರ, ಹೇ ಪರಮಾತ್ಮನೇ, ಹೇ ನಿಶ್ಚಿಂತನೆ, ಸದಾ ಭಕ್ತರ ಚಿಂತೆಯಿಂದ ಚಾರುತರ ಮೆರೆಯುವ ಪವಿತ್ರ ಚರಿತ್ರನಾದ ಸ್ವಾಮಿಯೇ, ಉಷ್ಣ ರೇಣು ಕಿರಣಗಳಿಂದ ಮೆರೆಯುವ ಸೂರ್ಯನಾರಾಯಣನೇ, ಹೇ ಆಪತ್ ಬಾಂಧವ ದಿವಾಕರ ದಿವ್ಯ ಮಾನನೇ, ನಿನಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡುತ್ತೇನೆ. ಹೇ ಶತಪುತ್ರ ನೇತ್ರನಾದ ಸ್ವಾಮಿ ಅಣ್ಣಯ್ಯನೇ, ಇಂದಿನ ನಡೆಯನ್ನು ಮರೆಯದೆ ಎನ್ನ ಅಭಿಧಾನವನ್ನು ಕಾಯುವ ಭಾರವು ನಿನ್ನದೇ ಆಗಿರುತ್ತದೆ. ಅಲ್ಲಿಯಾದ ಅಪಮಾನ ಎನ್ನದಲ್ಲ, ನಿನ್ನದೇ ಇರುತ್ತದೆ. ಹೇ ಅಣ್ಣ, ಈಗ ನಾನಂತೂ ಹುಲಿಯ ಗವಿಯೊಳಗೆ ಹೋಗುವ ಆಕಳಂತೆ ಆ ನೀಚನಾದ ಕೀಚಕನ ಮಂದಿರಕ್ಕೆ ಹೋಗುವೆನು. ಏನು ಬಂದರೂ ಬರಲಿ, ನಿನ್ನ ದಯೆ ಇರಲಿ. ಎಂತ ಕಷ್ಟ ಬಂದ ಕಾಲದಲ್ಲಿಯೂ ನೀನೇ ನನ್ನನ್ನು ಕಾಣಬೇಕು ಅಣ್ಣ ಗುಣವಂತನ.
ಬೇಕು. ಹರ ಹರ, ಏನು ನಮ್ಮಿಬ್ಬರ ಜೋಡು. ಶಿವ ಶಿವ, ಇಂಥ ದಿವ್ಯ ರತ್ನವನ್ನು ಹಾಗೆಯೇ ಕಾಂತಿಯಾಗಿರಿಸಿರುವನು. ಇದಕ್ಕನ್ನಬೇಕು ಟಿಕ್ ಟಿಕ್ ಎಂದು. ಈ ಜೋಡನ್ನು ಆ ಈಶ್ವರನೇ ಮಾಡಿದ್ದಾನೆ ಹೇಗೆ? ಇಂಥ ಸುಂದರಿಗೆ ಈ ಕೀಚಕ ಭಕ್ತರನ್ನೇ ಯೋಗ್ಯ ಪುರುಷನು. ಏನು ಈ ಲಕ್ಷಣವು? ಆ ಹೇ ಸುಂದರಿ, ಯಾವ ವಿಷಯಕ್ಕೂ ಏನು ಆಲೋಚನೆ ಮಾಡಬೇಡ. ಬಾಬಾ ಹೇ ಸುಂದರಿ, ಯಾಕೆಂದರೆ ನಿನ್ನ ಸರ್ವ ಸಂಕಟಗಳು ಇವತ್ತಿಗೆ ದೂರ ಆಗವೆಂದು ತಿಳಿ. ಏನೇ ಸುಂದರಿ, ಸರ್ವತ ಕಾಲವಿಳಂಬ ಮಾಡಬೇಡ. ನಡೆಯದೆ ಸುಂದರಿ, ನನ್ನ ಮಂದಿರಕ್ಕೆ ನಿನ್ನನ್ನು ಒಯ್ದು ಸಂಗಮಾಕೃತಿ ಮಂದಿರದಲ್ಲಿ ಇರಿಸುವೆನು. ರಂಬೆ, ಊರ್ವಶಿ ಮುಂತಾದ ಅಪ್ಸರ ಸ್ತ್ರೀಯರನ್ನು ನಿನ್ನ ದಾಸಿಯರನ್ನಾಗಿ ಮಾಡುವೆ. ಬಾಬಾ ರೇ ಸುಂದರಿ, ಮತ್ತು ನಿನ್ನ ಮನಸ್ಸಿಗೆ ಆನಂದ ಪಡಿಸುವಂತೆ ವಸ್ತ್ರಾಭರಣದಿಂದ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವೆನು. ಬಾಬಾ ರೇ ವಲ್ಲಭೆ, ನನ್ನ ಅರಮನೆಗೆ ನಡೆಯೇ, ನನ್ನ ಬಿಡಿ ನಾಗರದ ಹೆಡೆಯೇ. ಸುಂದರಿ, ಎಷ್ಟು ಮಾತನಾಡಿಸಲು ಸುಮ್ಮನೆ ಇರುವೆಲ್ಲ. ಈ ಭೂಮಿಯಲ್ಲಿ ವಿರಾಟನ ಸೇನಾಧೀಶ ಕೀಚಕ ನಮ್ಮ ನಾಮ ಕೇಳಿದ ಮಾತ್ರದಲ್ಲಿ ಸಿಂಹದಲ್ಲಿ ಕೇಳಿದ ಗಜದಂತೆ ಸರ್ವ ಕ್ಷತ್ರಿಯರು ಭಯಪಡುತ್ತಾರೆ. ಇರಲಿ, ಹೇ ಪ್ರಿಯರೇ, ಕಾಲ ವಿಳಂಬ ಮಾಡಬೇಡ. ನಡೆ ನಡೆ ಒಲ್ಲಿವೆ. ಹೇ ಸುಂದರಿ, ಪರಸ್ತ್ರೀಯರ ಅಭಿಲಾಷೆಯಿಂದ ಮಹಾಪರಾಕ್ರಮಿಯಾದ ರಾವಣನ ಗತಿಯು ಏನಾಯಿತು? ಚಂದ್ರನು ಯಾತಕ್ಕೆ ಕ್ಷಯ ರೋಗಿಯಾದನು? ದೇವೇಂದ್ರನಿಗೆ ಸಹಸ್ರ ಭಂಗಗಳು ಏನು ಕಾರಣ ಉಂಟಾದವು? ಹೀಗಿದ್ದು ನಿನಗೆ ಎಷ್ಟು ಪ್ರಕಾರ ಕಥನ ಮಾಡಿ ಹೇಳಲು? ಹೇ ಅಣ್ಣ, ಹೇ ಸುಂದರಿ, ಪರಸ್ತ್ರೀಯರ ಮೇಲೆ ಯಾರ್ಯಾರು ಅಭಿಲಾಷ ಧಾರಣ ಮಾಡುವರೋ ಅವರಿಗೆ ಇದೇ ಪ್ರಕಾರ ಆಗುವುದು. ಆದ್ದರಿಂದ ಈ ಲವಣೆಯನ್ನು ಗೋಳಾಡಿಸುವುದನ್ನು ಬಿಟ್ಟು ನೀನು ಸುಖದಿಂದ ನಿನ್ನ ರಾಜತ್ವವನ್ನು ಅನುಭವಿಸಬೇಕು ಅಣ್ಣಯ್ಯ. ಹೇ ಸುಂದರಿ, ಮಾವಿನ ಹಣ್ಣಿನಂತೆ ನಿನ್ನ ಕುಚಗಳ ಭಾರವನ್ನು ಹೊತ್ತುಕೊಂಡು ನಿಂತು ಎಷ್ಟು ಹೊತ್ತಾಯಿತು. ಆದ್ದರಿಂದ ಈ ಕೀಚಕನ ತಡೆಗಳೆಂಬ ರಂಭಾಪೀಠದ ಮೇಲೆ ವಿಶ್ರಮಿಸುವ ಹೇ ಸುಂದರಿ. ಅಂದರೆ ನನ್ನ ಸಂತಾಪವು ಕಡಿಮೆ ಆಗುವುದು. ಸುಂದರಿ, ಇಷ್ಟು ಹೇಳಿದರೂ ಕರುಣೆ ಬಾರದೆ? ಛೀ ಮೂರ್ಖ, ನಿನ್ನ ಬಾಯಿ ಕೊಳೆತು ಹೋಗಲಿ. ಪರಸ್ತ್ರೀಯರನ್ನು ಈ ಪ್ರಕಾರ ನಿಂದಿಸುವ ನಿನ್ನ ನಾಲಿಗೆಗೆ ಮುಳ್ಳು ಮುರಲಿ. ಹೇ, ನಿನ್ನ ಸೌಭಾಗ್ಯವು ಸುಡಲಿ. ಎಲ್ಲ ಪಾಪಿ, ನನ್ನನ್ನು ಸರ್ವಥಾ ಬಯಸಬೇಡ. ನಾನು ನಿನಗೆ ಮಗಳ ಸಮಾನ. ಸುಮ್ಮನೆ ನಿನ್ನ ಕುತ್ತಿಗೆಗೆ ನೀನೇ ಕತ್ತಿಯನ್ನು ತಂದುಕೊಂಡು ಮುಕ್ತಿ ಪಥವನ್ನು ಬಿಟ್ಟು ಕೆಡಬೇಡ. ಕೈಯಲ್ಲಿ ಕಡಲೆಯನ್ನು ಕೊಟ್ಟು ಗಿಣಿಗೆ ಹೇಳಿದ ಹಾಗೆ ಹೇಳುತ್ತಿರುವೆನು. ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ನಿನ್ನ ಮಂದಿರಕ್ಕೆ ಹೋಗೋ ಅಣ್ಣಯ್ಯ. ಹೇ ಪ್ರಾಣಪ್ರಿಯೆ, ಆ ಸದ್ಗತಿಯು ನನ್ನನ್ನು ಈಗಿಂದೀಗಲೇ ಸುಡಲಿ. ಯಮದೂತರು ನನ್ನ ಕರೆಯುವುದಕ್ಕೆ ಈಗಿಂದೀಗಲೇ ಬರಲಿ. ಬಂಧು ಬಾಂಧವರು ನನ್ನನ್ನು ಇಲ್ಲೇ ನಿಂದಿಸಲಿ. ನನ್ನ ಪಟ್ಟಣದ ರಾಣಿ ನನ್ನನ್ನು ಈಗಿಂದೀಗಲೇ ಕೈ ಬಿಟ್ಟು ಹೋಗಲಿ. ನಾನು ಮಾತ್ರ ನಿನಗೆ ವಹಿಸಿದ್ದೇನೆ. ಹೇ ಕಮಲೆ, ಹೇ ಅಣ್ಣ, ಒಮ್ಮೆಯಾದರೂ ನಿನ್ನ ಮುಂಚುಳ ಧ್ವನಿಯಿಂದ ಪ್ರಿಯಾ ಕೀಚಕರಾಯ ಬಾ ಲಿಂಗನ ಕೊಡೆ ಎಂದು ಪಂಚ ಶಬ್ದಗಳನ್ನು ಮಾಡಿ ಕರೆ ನನ್ನ ಅರಿಸಿಯಾದ ಸೇಂದ್ರಿಯ. ಅಪ್ಪ ಕೀಚಕ ಧರ್ಮವಂತ. ಹೇ ಸುಂದರಿ, ಈಗೋ ಈ ಬಂಗಾರದ ಬಟ್ಟಲನ್ನು ಇಡಿ. ಇದರ ತುಂಬಾ ಮಧುವನ್ನು ಕೊಡು. ಅದು ನಿಮ್ಮ ಅಕ್ಕನಾದ ಸುಧಿಷ್ಣಾದೇವಿಗೆ ಬೇಕಾಗಿರುವುದು. ಇದರ ದೆಸೆಯಿಂದಲೇ ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ. ಬೇಗನೆ ಮಧುವನ್ನು ಕೊಡು ಅಣ್ಣಯ್ಯ, ತಿರುಗಿ ಹೋಗಲಿಕ್ಕೆ ವೇಳೆ ಆಗುತ್ತದೆ. ಶಿವ ಶಿವ, ಈ ನಿನ್ನ ಕರ್ಣಕ್ಕೆ ಹುಳ ಹತ್ತಲಿ. ಏ ಸುಂದರಿ, ಎಂತ ಅನ್ಯಾಯವಿದು. ಅಲ್ಲೇ ಕೋಮಲಾಂಗಿ, ಈ ಕೀಚಕ ಭಕ್ತರು ಕೂಡ ಕಾಮ ಕ್ರೀಡೆ ಆಡಲಿಕ್ಕೆ ಬಂದಿರುತ್ತೆ ಎಂದ ಮೇಲೆ ಅಪ್ಪ ಅಣ್ಣ ನನಗೆ ನಿನ್ನ ನಾಲಿಗೆ ಆದರೂ ಹೇಗೆ ಬಂತು? ಶಿವ ಶಿವ, ಈ ಹೆಂಗಸರಿಗೆ ನಾಚಿಕೆ ಇಲ್ಲ ಕಂಡಯ ಸಾರಥಿ. ಏ ದುಷ್ಟಾಯನ ನುಡಿಯನ್ನು ಕೇಳುವಂತ ಅದೇನೇ ತಡ ಮಾಡಿದೆ ಹೇಳುವಂತವಳಾಗು. ದುಷ್ಟಾಯನ್ನ ಮುಟ್ಟ ಬ್ಯಾಡೋ
ಕೀಚಕ, ಆ ಹೇ ಪ್ರಿಯಳೇ, ನಿನ್ನ ಕಾಮ ಕ್ರೀಡೆಗೆ ಬೆಂಕಿ ಹಚ್ಚಲಿ, ಹೌದು ನಿನ್ನ ಹೆಂಡತಿ ರಂಡಿ ಆಗಲಿ, ಹೌದು. ನಿನ್ನ ವಂಶ ನಿರ್ವಂಶವಾಗಲಿ. ಶಬ್ಬಾಷ್ ವಾಹ್. ಎಲ್ಲ ಪಾಪಿ, ಆ ಹೇ ಸುಂದರಿ, ಕೊಡುತ್ತಿದ್ದರೆ ಬೇಗನೆ ಮಗುವನ್ನು ಕೊಡು, ಹೌದು ಇಲ್ಲವಿದ್ದರೆ ಇಲ್ಲವೆಂದು ಹೇಳು. ಹೌದು. ಎಲ್ಲ ಮೂರ್ಖ, ಹೇ ಪ್ರಿಯಳೇ, ಎನ್ನ ಪತಿಗಳು ಪಟ್ಟಣ ಬಡವರ ನೆಟ್ಟಗೆ ಬಿಕ್ಕಿ ಬಿಕ್ಕಿ ಅಳುವುದಕ್ಕೂ ಬರುವುದಿಲ್ಲ. ಶಬ್ಬಾಷ್ ವಾಹ್. ಎಷ್ಟು ಮಾತನಾಡುತ್ತೀಯೋ ಕಷ್ಟ. ಇಂಥ ಮಾತು ಇನ್ನೊಮ್ಮೆ ಆಡಬೇಡ ಕಂಡಿಯಾ ನೀಚ ಕೀಚಕ. ಏನೇ ಸೈರೇಂದ್ರಿ, ಈ ಸೊಟ್ಟ ಮದವನ್ನು ತೆಗೆದುಕೊಂಡು ಹೋಗಿ ಏನು ಮಾಡುತ್ತೀರಿ? ಮತ್ತಾರು ಕಡೆಯಿಂದ ನಮ್ಮ ಅಕ್ಕನಿಗೆ ಮಧುವನ್ನು ಕಳಿಸಿಕೊಡುತ್ತೇನೆ. ನೀನು ಮಾತ್ರ ಇವತ್ತು ಒಂದು ದಿವಸ ಇಲ್ಲೇ ಇರಬೇಕೆ ನಾರಿ? ಅಂದರೆ ನಿನಗೆ ಬೇಕಾದದ್ದನ್ನು ಕೊಡುತ್ತೇನೆ. ಹೇ ಸುಂದರಿ, ಈ ಕೀಚಕನ ಮಂದಿರದಲ್ಲಿ ಯಾವ ಪದಾರ್ಥಕ್ಕೂ ಕಡಿಮೆ ಇಲ್ಲ. ನೀನು ಅಲಂಕಾರಗಳನ್ನು ಬೇಡುತ್ತೀಯಾ? ಬೇಡು. ಏನು ಬೇಕು ಬೇಡು, ಬೇಗನೆ ಕೊಡುತ್ತೇನೆ. ಎಲ್ಲ ಪಾಪಿಯ ನುಡಿಯನ್ನು ಕೇಳುವಂತ ಅದೇನು ಮಾಡಿ ಹೇಳುವಂತ ಬಾಗು. ನಿನ್ನ ಒಡವಿ ಬ್ಯಾಡೋ ನಿನ್ನ ಬಂಗಾರದ ಒಡವೆಗಳನ್ನು ನಿನ್ನ ಅಕ್ಕ ತಂಗಿಯರಿಗೆ ಕೊಟ್ಟು ಹೆಣ್ಣಿನ ಅರಕೆಯನ್ನಾದರೂ ಪಡೆದುಕೋ, ಅಂದರೆ ನಿನ್ನ ವಂಶವಾದರೂ ಬೆಳೆದಿತ್ತು. ಕಂಡಿಯ ನೀಚ ಕೀಚಕ. ಹೇ ಸೇರೇಂದ್ರಿ, ಹೇ ನೀಚ, ನಿನ್ನ ಪ್ರಾಪ್ತಿಯು ನನಗೆ ಇಲ್ಲದೆ ಹೋದ ಪಕ್ಷದಲ್ಲಿ ಅಕ್ಕ ತಂಗಿಯರಿಂದ ನನಗೇನು ಪ್ರಯೋಜನ? ಹೇ ಸುಂದರಿ, ನೀನು ನನಗೆ ವಶವಾಗದಿದ್ದ ಪಕ್ಷದಲ್ಲಿ ಈ ಮಂದಿರವು ನನಗೆ ಪ್ರತ್ಯಕ್ಷ ರುದ್ರ ಭೂಮಿಯಾದೀತು. ಈ ದಾಸಿ ಜನರು ನನಗೆ ವೈರಿಗಳಾದರು ಮತ್ತು ಎನ್ನ ಸಂಪತ್ತು ಅಗ್ನಿಪಾಲಾದೀತು. ಕೇಳಿದ್ದೇನೆ ಪ್ರಿಯಳೇ. ಎಲ್ಲ ಕೀಚಕ, ಹೇ ಸೇರೇಂದ್ರಿ, ಇಂಥ ಅನ್ಯಾಯ ಬೇಡ. ಇಷ್ಟೊಂದು ಸಾರಿ ಹೇಳಲಿಕ್ಕೂ ಒಂದು ಕಾರಣವಿರುತ್ತದೆ. ಅದೇನೆಂದರೆ ನಿಮ್ಮ ಅಕ್ಕನ ಉಪ್ಪು ಉಣ್ಣುತ್ತೇನೆ ಮತ್ತು ವಯಸ್ಸಿನಲ್ಲೋ ತಾಯಿ ಆದನು. ಇದನ್ನು ಹೇಳುತ್ತೇನೆ ಕೇಳು. ಅದೇನಂತ ಮಾಡಿ ಹೇಳುವಂತ ಅದೇನೆಂದರೆ ತಾಯಿಯ ಕುಳಿತು ಮಕ್ಕಳನ್ನು ಕೊಲ್ಲಬಾರದು. ಕಂಡಿಯಾ ಕೀಚಕ? ಏನೇ ಸೈರೇಂದ್ರಿ, ಈ ಸಮಾಜರಿಗೆ ಬೇಡಿಕೊಂಡರೆ ಅವರು ನಿನ್ನ ಮರೆಯನ್ನು ಕೇಳುವರೇ ಹೇಗೆ? ಈಗ ನಿನ್ನ ಸಂಗಡ ಮಾತನಾಡಲಿಕ್ಕೆ ಸದಾ ಪ್ರಾಣವಿದೆ. ಇಕೋ ನಾನು ಬೇಡ ಅಂತ ಕೇಳುವಂತವನಾಗೆ ಸೈರೇಂದ್ರಿ. ಛೇ ಮೂರ್ಖಳೆ, ಸುಮ್ಮನೆ ಇರು. ಈಗ ಆಡಿದ ಮಾತು ಇನ್ನೊಂದು ಸಾರಿ ಆಡಿದರೆ ನಿನ್ನ ತಿರಸ್ಕಾರ ಮಾಡಿಬಿಟ್ಟೇನು. ನಮ್ಮ ಅಕ್ಕನ ಮನೆ ಕೂಳು ಹೆಚ್ಚಾಯ್ತೇನೆ ನೀಚಳೆ. ಇನ್ನು ನಿನ್ನ ಬಂಧನವನ್ನು ದೂರ ಮಾಡಲು ಆ ರುದ್ರದೇವನಿಂದ ಸಾಕಾಗದು. ನೋಡು, ಇಲ್ಲಿಯ ತನಕ ಸುಮ್ಮನಿದ್ದೇನೆ. ಇನ್ನು ಮುಂದೆ ಬಲತ್ಕಾರದಿಂದ ಸಂಭೋಗನೆ ಮಾಡಬೇಕಾಗುತ್ತದೆ. ಇದು ಹಸಿಮರ ಹೇಳುತ್ತದೆ, ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಊರವರೆಗೆ ಒಣಮರ ಇರುತ್ತದೆ, ತೆಗೆದುಕೊಂಡು ಬಾ. ಈ ಸಮಯದಲ್ಲಿ ಯಾಕಾಗಬಹುದು? ಇರಲಿ ಇರಲಿ. ಅಯ್ಯೋ ಹರಾರ, ಬೇಗನೆ ಬಾ. ಈ ದುರಾತ್ಮನು ಉಪದ್ರವ ಕೊಡ ಹತ್ತಿರುವನು. ಹೇ ದಯಾಸಾಗರ, ಬೇಗ ಬಂದು ಈ ನೀಚನನ್ನು ಕೊಲ್ಲಬಾರದೆ. ಅಯ್ಯೋ, ಇವನ ಮನೆ ಕೆಲಸಕ್ಕೆ ಬೆಂಕಿ ಹಚ್ಚಲಿ. ಹೇ ಅಡೆದವಗಳಿರ, ಬೇಗನೆ ಇವನ ಹೆಂಡತಿ ರಂಡಿಯಾಗಲಿ. ಅಯ್ಯೋ, ಇವನ ವಂಶದ ತೊಟ್ಟಿಲು ಡಪ್ಪು ಬೀಳಲಿ, ಇವನು ನರಕದಲ್ಲಿ ಬೀಳಲಿ. ಹೋ ಭಾಸ್ಕರ, ಅನಂತ ಕರುಣಾನಾಥ ಬಂದು ನಿನ್ನ ಪುತ್ರನಾದ ಯಮನಿಗೆ ಈ ನೀಚನಾದ ಕೀಚಕನ
ಸ್ವರ್ಗಕ್ಕೆ ಹೋದರೂ ಬಿಡಲಿಕ್ಕಿಲ್ಲ. ನಿನ್ನ ಸ್ವರವನ್ನು ಹಿಡಿದು ಹೇಳಿತು, ಇದುವರೆಗೂ ನಿನ್ನ ಮನೋವಚನದಿಂದ ತೀಕ್ಷ್ಣ ಬಾಣಗಳಿಂದ ಹೊಡೆದು ಇಲೇ ಯಾರಿ ಏನು ಅರಿಯದಳಾಗಿ ಓಡಿ ಹೋದರೆ ಈ ಬಹದ್ದೂರ ಕೀಚಕನ ಬಿಡುವುದೇ ಹೇಗೆ? ಎಂದಿಗೂ ಬಿಡುವುದಿಲ್ಲ. ಈಗೋ ನೋಡು ನಿನ್ನ ಅವಸ್ಥೆ ಏನಾಗುತ್ತಿದೆ ಎಂದು. ನಿನ್ನ ಮುಡಿಯನ್ನು ಹಿಡಿದು ಮೋಹದಿಂದ ನನ್ನ ನಡುಮಂದಿರಕ್ಕೆ ಒಯ್ಯುತ್ತೇನೆ. ಶಾಬಾಷ್ ಶಾಬಾಷ್ ಶಾಬಾಷ್. ಏ ಸುಂದರಿ, ನಿನ್ನನ್ನು ಬಿಡಿಸುವವರಾದರೂ ಬರಲಿ, ಈ ಗಂಡುಗಲಿ ನಿನ್ನನ್ನು ಕೈ ಹಿಡಿದು ಒಯ್ಯುತ್ತಾನೆ. ನೋಡು ನೋಡು ನಾನೇವು ಯಾರು? ಏ ದೇವ, ಬೇಗನೆ ಬಂದು ಎನ್ನ ಸೆರೆ ಬಿಡಿಸೋ ಶಂಕರ. ಏನು ಆಶ್ಚರ್ಯವಿದು, ನನ್ನ ಕಣ್ಣುಗಳು ಕಾಣಿಸದಂತಾಗಿ ಗಾಢಾಕಾಂತರವಾಗಿ ತೋರುತ್ತಿದೆಯಲ್ಲ, ಮತ್ತು ಯಾರೋ ಒಂದು ನನ್ನನ್ನು ಹಿಂದಿನಿಂದ ಗುದ್ದಿದಂತಾಯಿತಲ್ಲ. ಇದರ ಹಿಂಗೆತು ನನಗೆ ತಿಳಿಯದಲ್ಲದು. ಇದರಲ್ಲೇನೋ ಮೋಸವಿದ್ದಂತೆ ತೋರುತ್ತದೆ. ನಾನು ಸ್ವಲ್ಪ ಮಂದಿರಕ್ಕೆ ಹೋಗಿ ಬರುತ್ತೇನೆ. ಯಾಕೆ ಪುಟ್ಟಿರಿ ನೀವು ಕ್ಷತ್ರಿಯರಾಗಿ ಭೂಮಿಯೋಳು? ಸಾಕಾಯಿತೇನು ಶೌರ್ಯವ? ಪರಮೇಶ್ವರ, ಎಂಥ ಅನ್ಯಾಯವಿದು! ಅಯ್ಯೋ ಗಂಡರೆನಿಸಿಕೊಂಡ ಷಂಡಗಳಿರ, ಯಾಕೆ ಈ ಭೂಮಿಯ ಮೇಲೆ ಹುಟ್ಟಿದೆ? ಆ ಕೋಕನು ಇಷ್ಟು ಉಪದ್ರವವನ್ನು ಕೊಡುತ್ತಿರುವುದನ್ನು ಕಂಡು ನೀವು ಸುಮ್ಮನೆ ಕುಳಿತು ಕಲ್ಲಿನ ಪ್ರತಿಮೆಯಾಗಿರುವಿರ? ಏ ವಲ್ಲಭ, ಹೇಳು, ಯಾಕೆ ಕಾಲ ಸನ್ಯಾಸಿಯಂತೆ ಮೀಸೆ ಬೋಳಿಸಿಕೊಂಡು ಸೀರೆಯನ್ನುಟ್ಟು ಈ ಸಭಾ ಮಂಟಪದೊಳಗೆ ಷಂಡರಂತೆ ಗೋಳಾಡುವ ಭಂಡಗಳಿರ? ಶಿವ ಶಿವ, ಯಾರಿಗೆ ಹೇಳಿದರೂ ಪ್ರಯೋಜನವಿಲ್ಲದಾಯಿತು. ಧರ್ಮದ ಮುಂದೆ ಎಲ್ಲರೂ ಹೈರಾಣಾದರು. ಏ ವಲ್ಲಭ, ಏ ಅಣ್ಣ, ನಿನ್ನ ಬೆನ್ನ ಹಿಂದೆ ಬಿದ್ದ ತಂಗಿ ಬೇರೆಯಲ್ಲ, ನಾನು ಬೇರೆಯಲ್ಲ ಎಂದು ಇಲ್ಲಿಯ ಪುರುಷರೆಲ್ಲರೂ ಕಲ್ಲಿನ ಪ್ರತಿಮೆಯಾದರು. ಏ ಮುಕುಂದ, ನೀವೇ ನನ್ನ ಅಭಿಮಾನವನ್ನು ಕಾಯಬೇಕು ದೇವಾದಿ ದೇವ. ಏ ವಲ್ಲಭೇ, ನಾನೇನು ಮಾಡಲಿ? ಧರ್ಮವೇ ಜಯ, ಧರ್ಮವೇ ಜಯ. ಅಯ್ಯೋ ಶಿವ ಶಿವ, ಇನ್ಯಾರ ಬಳಿಗೆ ಹೋಗೋಣಪ್ಪ ಸಾರಥಿ? ಏ ಪ್ರಾಣವಲ್ಲಭಗಳೇ,
ಎನ್ನ ನುಡಿಯನ್ನು ಕೇಳುವಂತವರಾಗಿರಿ. ಏನು ಕಣ ಮಾಡದೆ ಹೇಳುವಂತ ಕೇಳು. ನಕುಲರೆಲ್ಲರೂ ಬಲಿದನಂದರೆ ಕಂಡು ಕಾಣಿಸದಂತೆ ಇರುವಿರಲ್ಲೋ. ಆ ಕೀಚಕನು ಮಾಡಿದ ವೃತ್ತಾಂತವನ್ನು ನೋಡಿದಿರಾ? ಅಯ್ಯೋ, ನೀವು ಒಬ್ಬರ ಮನೆಯಲ್ಲಿ ಹೊಟ್ಟೆ ಕೂಳಿಗಾಗಿ ಸೇರಿಕೊಂಡು ನನಗೆ ಈ ಪರಿ ಕಷ್ಟವನ್ನು ತಂದೊಡ್ಡಿದಿರಿ. ಕಂಕಾಚಾರ್ಯರನ್ನು ಕೇಳಿದರೆ ಧರ್ಮವೇ ಜಯವೆನ್ನುತ್ತಾರೆ. ಹೇ ವಲ್ಲಭಗಳಿರ, ಒಬ್ಬ ಹೆಂಡತಿಗೆ ಒಬ್ಬನೇ ಗಂಡ ನಿಂತಿದ್ದರೆ ಈ ಹೊತ್ತಿಗೆ ಆ ವೈರಿಯನ್ನು ಸಂಹಾರ ಮಾಡುತ್ತಿದ್ದನು. ನೀವು 5 ಮಂದಿ ಎನ್ನವರಿಗೆ ವಧುವಿನ ಗಂಡರಿದ್ದು ಈ ಪರಿ ಕಷ್ಟವನ್ನು ತಂದಿಟ್ಟಿದ್ರಿ. ಇನ್ನು ಎನ್ನ ಗತಿ ಏನು ವಲ್ಲಭಗಳಿರ? ಕಾಂತೆ, ಕೀಚಕನು ಮಾಡುವ ವೃತ್ತಾಂತವನ್ನು ಹೇಳಿದರೆ ಮಾಡುವುದೇನು? ಅಣ್ಣನ ಆಜ್ಞೆ ಒಂದಾಯಿತೆಂದರೆ ಅವರ ಕುತ್ತಿಗೆಯನ್ನು ಖಡ್ಗದಿಂದ ಛೇದಿಸಿ ಬಿಡುತ್ತಿದ್ದೇನೆ. ಕಾಂತೆ, ಕೀಚಕ ಅಣ್ಣನ ಆಜ್ಞೆ ನಾವು ಮೀರುವಂತಿಲ್ಲ, ತಿಳಿಯಿತೆ ವಲ್ಲವೇ? ಕಾಂತೆ, ಅಣ್ಣನ ಆಜ್ಞೆ ಹೊಂದಿದ್ದರೆ ಕಡಿಮೆ ಬಿಡುತ್ತಿದ್ದೇನೆ. ಆದರೆ ಏನು ಮಾಡುವುದು? ನಾವು ಸಣ್ಣವರು, ಅಣ್ಣನ ಆಜ್ಞೆಯನ್ನು ಮೀರುವಂತಿಲ್ಲ. ಸಂಡೆಯ ವಲ್ಲಭಿ? ಅಯ್ಯೋ ಶಿವ ಶಿವ, ಮತ್ತಾರ ಬಳಿಗೆ ಹೋಗೋಣಪ್ಪ ಸಾರಥಿ. ಪಾರ್ಥ, ಎಲ್ಲ ನುಡಿಯನ್ನು ಕೇಳುವಂತಾತ ನಾವು. ಕೇಳೋ ಪಾರ್ಥನೇನೇನು ಎನ್ನ ಆಯಮಾನವನು, ಕೇಳಿಗ ಕೀಚಕನು ಕಾಡುವನಲ್ಲೋ.
ಯಾಕೆ ಆ ಕೀಚಕನು ಮಾಡಿದ ವೃತ್ತಾಂತವನ್ನು ನೋಡಿಯೂ ನೀವು ಏನು ಮಾಡದೆ ಸುಮ್ಮನಿರುವಿರಲ್ಲ. ಅಯ್ಯೋ, ನೀವು 3 ಲೋಕದೊಳಗೆ ಗಂಡ ನೆನೆಸಿಕೊಂಡು ನನಗೆ ಈ ಪರಿ ಕಷ್ಟವನ್ನು ತಂದೊಡ್ಡಿದಿರಿ. ಅಯ್ಯೋ, ನೀವು ಗಂಡರಲ್ಲ, ಜಗತ್ಭಂಡರು. ನೀವು ಇನ್ನೊಬ್ಬರ ಮನೆಯಲ್ಲಿ ಹೊಟ್ಟೆ ಕೂಳಿಗಾಗಿ ಸೇರಿಕೊಂಡು ಒಬ್ಬ ಹೆಂಡತಿಗೆ ಒಬ್ಬನೇ ಗಂಡ ನಿಂತಿದ್ದರೆ ಈ ಹೊತ್ತಿಗೆ ಆ ವೈರಿಯನ್ನು ಸಂಹರಿಸುತ್ತಿದ್ದನು. ನೀವು 5 ಮಂದಿ ಉದುವಿನ ಗಂಡರಿದ್ದು ನನಗೆ ಪ್ರಯೋಜನವಿಲ್ಲವಾಯಿತು. ನಾನು ಹೇಗೆ ಬಾಳಲಪ್ಪ ಸಾರಥಿ? ನೀನಾಡುವ ಮಾತನ್ನು ಕೇಳಿ ಎನ್ನ ಮನದೊಳಗೆ ರೋಷ ಹೇಳುವುದು. ಅಣ್ಣನ ಆಜ್ಞೆ ಆಯ್ತೆಂದರೆ ಹೆಣ್ಣಿನ ಮಾತು ನಿಮಿತ್ತ ಮಾತು ಮೀರಿದನೆಂದು ಈ 3 ಲೋಕದೊಳಗೆ ಅಪಕೀರ್ತಿ ಬರುವುದು. ಹೇ ವಲ್ಲಭಿ, ನನಗೊಬ್ಬನಿಗೆ ನೀನು ಹೆಂಡತಿ ಅಲ್ಲ, ಎಲ್ಲರಿಗೆ ಇಲ್ಲದ ಶೌರ್ಯ ನನಗೆ ಯಾತಕ್ಕೆ ಬೇಕು? ನಿನಗೆ ಬಂದ ಕಷ್ಟಕ್ಕೆ ನಾನು ಏನು ಮಾಡಲಿ ವಲ್ಲಭಿ? ಅಯ್ಯೋ ಹರಾಗ, ಅಪ್ಪ ಸಾರಥಿ, ಇವರೆಲ್ಲರೂ ಎನ್ನ ಮೊರೆಯನ್ನು ಕೇಳಬಾರದು. ನನಗೆ ಗಂಡರೊಳಗೆ ಗಂಡುಗಲಿ ಎನಿಸಿದ ಭೀಮಸೇನ ಕಾಂತನವರಲ್ಲದೆ ಮಿಕ್ಕಿದ ಗಂಡರು ಎನಗಾದ ಬಂಡಾಟವನ್ನು ಕೇಳಬಲ್ಲರು. ತೀವ್ರದಿಂದ ಭೀಮಸೇನ ಕಾಂತನವರಲ್ಲಿಗೆ ಹೋಗೋಣ, ನಡೆಯಪ್ಪ ಸಾರಥಿ. ನನಗೆ ಎಂತಹ ಸಂಕಟ ಪ್ರಾಪ್ತವಾಯಿತು. ಹೇ ದೈವವೇ, ಎಂತಹ ದುರಸ್ತಿ ಬಂದಿತು. ದೃಪದ ನಂದಿನಿಯು ದೀನ ಸ್ವರದಿಂದ ದಿಕ್ಕಿಲ್ಲದ ಸ್ತ್ರೀಯಳಂತೆ ರಾಜ್ಯಸಭೆಯಲ್ಲಿ ಮಾನ ಉಳಿಸಿರಿ ಎಂದು ಮೊರೆ ಇಟ್ಟಲ್ಲ. ಅದನ್ನು ನೆನಪಿಸಿಕೊಂಡರೆ ಎನ್ನ ಹೃದಯದೊಳಗೆ ರಕ್ತ ಅಯ್ಯೋ, ಪಾಂಡವರ ಪ್ರತಾಪವು ಹಾಳಾಯಿತು. ಆ ಸತಿ ಶಿರೋಮಣಿಗೆ ಕೈ ಹಾಕಿದ್ದು ಈ ಕಣ್ಣುಗಳಿಂದ ನೋಡಿ ಸುಮ್ಮನಿರಬೇಕಾಯಿತು. ನಿರ್ಭರವು ಸತಿಯ ಸಂಕಟವನ್ನು ನೋಡಿದ ಮೇಲೂ ಈ ಹೃದಯ ಕಲ್ಲಾಯಿತು. ಆ ಬಂಡನಾದ ನೀಚನನ್ನು ದಂಡಾಧರನಲ್ಲಿಗೆ ಕಳಿಸುತ್ತಾರೆ. ಈ ಚಂಡಿತರವಾದ ದಂಡಗಳಿದ್ದು ಪ್ರಯೋಜನವೇನು? ಅಯ್ಯೋ, ಅಣ್ಣನ ಆಪ್ತ ಹೊಂದಿರಬೇಕಲ್ಲ ಮಾಡುವುದ. ಅಯ್ಯೋ, ಈ ಭುಜಬಲಗಳಲ್ಲಿದ್ದು ಇಲ್ಲದಂತಾಯಿತು. ದೈವ ಸಂಕಲ್ಪವೇ ಈಗಿರಲಿಕ್ಕೆ ಆದೇನು ಒಳ್ಳೆ. ಈಗ ಸ್ವಲ್ಪ ನಿದ್ರಿಸುವ. ಸಮಾಧಾನವಿದ್ದರೆ ಮಹತ್ವ. ಆ ಪಾಪಿಯನ್ನು ಯಮಲೋಕಕ್ಕೆ ಸೇರುವವರೆಗೂ ಸಮಾಧಾನವಾಗಿದೆ. ಅಣ್ಣ ಧರ್ಮನಂದನ, ಇವತ್ತಿನ ದಿವಸ ಏನಾದರೂ ಆಗಲಿ, ಗಿಡದ ಸಿಟ್ಟನ್ನು ತೆಗೆದವಳು ಅವನ ಪ್ರಾಣ ಉಳಿಸಿದಾತನೂ ನೀರೇ ಅಲ್ಲವೇ? ಅಯ್ಯೋ, ದಿಕ್ಕಿಗೆ ಕಂಪಾಯಮಾನವಾಗಿ ದೂರವಾಗಿ ಹೋಗುತ್ತಿದ್ದವು. ಯಾವಾತನು ಕಾಲಿಟ್ಟರೆ ಭೂಮಿಯು ಕಂಪಿಸುವುದು. ಯಾವಾತನ ಸತ್ವ ರೋಷಕ್ಕೆ ಹರರ ಬ್ರಹ್ಮಾದಿಗಳು ಎಡೆಯುವುದು. ಇಂತಹ ಭೀಮಸೇನನು ಮಲಗಿದ ಹಾಸಿಗೆಯಲ್ಲಿ ಕಂಡ ಸಪ್ತ ರಂಡಿಯರಂತೆ ಓಡಾಡಬೇಕಾಯಿತು. ಹೇ ಬ್ರಹ್ಮ, ಹಣೆ ಬರುವೆಂಬ ಲಾಲಾಟದಲ್ಲಿ ಲೇಖನಿ ಮಾಡಿದೆಯಾ? ಚೇಚೆ, ಎಂದಿಗೂ ಆಗಲಿಕ್ಕಿಲ್ಲ. ಈ ಹಿಂದೀಗಲೇ ಹೋಗಿ ಆನಂದವನ್ನು ಯಮಪುರಕ್ಕೆ ಒಟ್ಟುತ್ತೇನೆ. ಆಲಸ್ಯ ಮಾಡಲು ವೇಳೆಯಿಲ್ಲ. ಬಹಳ ಮಾಡಿ ಸೇರಿದ್ರೆ ಇಲ್ಲಿಗೆ ಬಂದರು ಬರಬಹುದು. ಬಂದ ಮೇಲೆ ಹೇಳತಕ್ಕ
ಅಡಿಗೆ ಮಾಡಿದ ಗಡಿವನ್ನು ಆರಿಸಿಕೊಳ್ಳುವುದಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ. ಅಯ್ಯೋ ರಾಮ, ನನಗಾದ ಸುದ್ದಿಯ ಬಂಡಾಟವನ್ನು ಈ ಗಂಡನ ಮುಂದೆ ಅರಿಯಬೇಕೆಂದು ಬಂದರೆ ಈ ಭೀಮರು ಮಲಗಿಕೊಂಡಿರುವರಲ್ಲ, ಹಾಗೆ ಎಬ್ಬಿಸಲಪ್ಪ ಸಾರಥಿ. ಏ ಬುದ್ಧಿ ಅದರ ಬುದ್ಧಿಯನ್ನು ಕೇಳುವಂತವರಾಗಿ ಮಲಗಿಕೊಂಡಿಹ ಭೀಮ ಶಿವ ಶಿವ, ಈ ರೌದ್ರಾವತಾರಿಯೂ ಮಲಗಿರುವುದು. ಇಂಥ ಸಮಯದಲ್ಲಿ ಎಬ್ಬಿಸಿದರೆ ಕೊಬ್ಬಿನ ಒಳಿಗಳೆಂದು ಅಪ್ಪರಿಸಿ ಬೊಬ್ಬರಿಯೋರೇನು. ಆದ್ದರಿಂದ ಈ ಕಾಂತನನ್ನು ಎಬ್ಬಿಸಲು ಏನು ಉಪಾಯ ಮಾಡಬೇಕಪ್ಪ ಸಾರಥಿ? ಏ ಬುದ್ಧಿ ಭೀಮಸೇನ ಕಾಂತನವರೇ, ಮೇಲಕ್ಕೆದ್ದು ಈ ಮುದ್ದು ಮುಖ ಸ್ತ್ರೀಗಳನ್ನು ನೋಡಿ ನಿಮ್ಮಲ್ಲಿದ್ದ ಯುಕ್ತಿಯನ್ನು ಹೇಳಬೇಕ ಈ ಬುದ್ಧಿ ಭೀಮಸೇನ ಕಾಂತನವರೇ. ಈ ಮಧ್ಯರಾತ್ರಿಯಲ್ಲಿ ನನ್ನನ್ನು ಎಬ್ಬಿಸಿದವರು ಯಾರು? ಏನು ಸಂಗತಿಯನ್ನು ಒದಗಿಸಲು ಸಾಧಿಸಲ್ಲ. ಏನಿರಬಹುದು? ಧರಣಿ ಗುಹೇಶ್ವರನು ಏನಾದರೂ ನುಡಿದಿರಬಹುದೇ? ಅಥವಾ ದಿಕ್ಕುಂಬಿ ಏನಾದರೂ ನುಡಿದಿರಬಹುದೇ? ಅಥವಾ ಅಮರವಾಣಿ ಏನಾದರೂ ನುಡಿಯಿದೆ? ಇದರ ಇಂಗಿತವು ನನಗೆ ತೋರಲಲ್ಲದೋ ಸಾರಥಿ? ಹೇ ಸ್ವಾಮಿ ಭೀಮಸೇನ ಕಾಂತನವರೇ, ನಾನು ತಮ್ಮ ಪಾದ ಸೇವಕರು ವಿನೋದ ಸ್ತ್ರೀಯರಾದ ದ್ರೌಪದಿ ಇರುವೆನು. ಮೇಲಕ್ಕೆದ್ದು ಎನ್ನ ಸಂಗಡ ಮಾತನಾಡುವ ವಲ್ಲಭ. ಹೇ ದ್ರೌಪದ, ಹೇ
ಹೇ ಹೇ ದ್ರೌಪದ, ಹೇ ವಲ್ಲಭ, ಹೇ ವಲ್ಲಭೆ, ಇಲ್ಲಿಗೆ ಬಂದ ಕಾರಣವೇನೆಂದು ಏನೂ ಅರಿಯದವರ ಹಾಗೆ ಕೇಳುತ್ತಿರುವಿರಲ್ಲ. ಅಯ್ಯೋ ಶಿವ ಶಿವ, ಇದು ನ್ಯಾಯವೇ? ಹೇ ವಲ್ಲಭ, ಹೇ ವಲ್ಲಭೆ, ನಿಮ್ಮ ಕಣ್ಣುಗಳ ಮುಂದೆಯೇ ಆ ನೀಚನಾದ ಕೀಚಕನು ಎನ್ನ ಅಂಗ ಸ್ಪರ್ಶ ಮಾಡಿದನಲ್ಲ, ಇದಕ್ಕಿಂತ ದುಃಖವಾಗುವುದಿರುವುದು. ಹೇ ಕಾಂತ, ಹೇ ವಲ್ಲಭೆ, ಇನ್ನು ನೀವು ಈಗ ನನ್ನನ್ನು ಆರಿಸಿ ಮಾತನಾಡಿದರೆ ನಾನು ಯಾವಲ್ಲಿಗೆ ಹೋಗಬೇಕು? ನಾನು ನಿಶ್ಚಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಪ್ರಾಣ ಹೋದ ಮೇಲೆ, ಮಾನ ಹೋದ ಮೇಲೆ ಇದ್ದರೂ ಅಷ್ಟೇ, ಸತ್ತರೂ ಅಷ್ಟೇ ಕೇಳೋ ವಲ್ಲಭ, ನಿಮಗೆ ಹೇಳುವುದು ದುರ್ಲಭ. ಇದನ್ನೆಲ್ಲ ನನ್ನ ಮುಂದೆ ಯಾತಕ್ಕೆ ತೋಡಿಕೊಳ್ಳುತ್ತಿ? ಹಿರಿಯನಾದ ಧರ್ಮರಾಜನಿಗೆ ಹೇಳು, ಅರ್ಜುನನಿಗೆ ತೆರಪಡಿಸು, ನಕುಲ ಸಹದೇವರಿಗೆ ವಿನಂತಿಯನ್ನು ಮಾಡಿಕೊ. ಹೋಗೇ ದ್ರೌಪದ, ಹೋಗು, ನಿನ್ನ ಕಷ್ಟ ದೂರಾದೀತು. ಹೇ ಭೀಮಸೇನ ಕಾಂತನವರೇ, ಹೇ ವಲ್ಲಭಿ, ನನಗೆ ಏನಾದರೂ ಕಷ್ಟ ಬಂದ ಕಾಲದಲ್ಲಿ ನೀವೇ ನನ್ನನ್ನು ಕಾಯುವ ಕರ್ತೃ ಇರುವಿರಿ. ನೀವೇ ಕುಳಿತು ಇಂಥ ಪರಿ ಮಾತನಾಡಿದ ಮೇಲೆ ಇನ್ನು ನನ್ನನ್ನು ಕಾಯುವಂತವರಾದರೂ ಯಾರಿದ್ದಾರೆ? ಹೇ ವಲ್ಲಭ, ಹೇ ವಲ್ಲಭಿ, ನನಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಅಪ್ಪಣೆಯನ್ನು ಕೊಡಿ, ನಾನು ಸರ್ವತಾ ಪ್ರಾಣದ ಇಡದವನು ವಲ್ಲಭ. ಹೇ ಸೈರಾಂದ್ರಿ, ನಿನಗೆ ಸಂಕಟ ಬಂದ ಕಾಲಕ್ಕೆ ಮಾತ್ರ ನಾನು ಬೇಕು, ಆನಂದಕ್ಕೆ ಮಿಕ್ಕಿದವರೇ ಒಳ್ಳೆಯದು. ಸಾಕು ಸಾಕು, ನನಗೆ ಯಾವ ಸಂತಗಳ ಸಮಯ ಹೇಗೆ? ಹೋಗು, ಹೋಗೆ ದ್ರೌಪದ, ಹೋಗು. ಅಯ್ಯೋ ಶಿವ ಶಿವ, ಎನ್ನ ಭವಣೆಯನ್ನು ಯಾರ ಮುಂದೆ ಹೇಳಲಿ? ಈ ಧಾತ್ರಿಯ ಸ್ಥಳದಲ್ಲಿ ಒಬ್ಬ ಸ್ತ್ರೀಯರಿಗೆ ಒಬ್ಬನೇ ಪುರುಷನಿದ್ದರೆ ಇಷ್ಟೊತ್ತಿಗೆ ವೈರಿಯನ್ನು ಸಂಹರಿಸುತ್ತಿದ್ದನು. ಇವರೈವರು ವಧುವಿನ ಗಂಡರಿದ್ದು ಏನೋ ಪ್ರಯೋಜನವಿಲ್ಲದೆ ಆಯಿತು. ಅಯ್ಯೋ, ಇವ ನನಗೆ ಗಂಡರಲ್ಲ, ಜಗತ್ ಭಂಡರಿರುವರು. ಕಂಡಿರ ತಾಯಿಗಳರ? ಹೇ ಭೀಮಸೇನ ಕಾಂತನವರೇ, ಹೇ ವಲ್ಲಭಿ, ಅವರೆಲ್ಲರೂ ಇವತ್ತಿಗೆ ಧರ್ಮದ ಮುಂದೆ ಹೈರಾಣಾದರು. ನೀವು ಅವರಂತೆ ಎನ್ನ ಮುಂದೆ ಬಳೆಗಳನ್ನು ತೊಟ್ಟುಕೊಂಡು ನಿಮ್ಮ ಕಲ್ಲು ಬೀಸೆಯನ್ನು ಬೋಳಿಸಿಕೊಂಡು ಪುರುಷತ್ವವನ್ನು ತ್ಯಾಗ ಮಾಡಿ ಷಂಡರಾಗಿರಿ. ಹೇ ವಲ್ಲಭ, ಹೇ ವಲ್ಲಭಿ, ಈ ಬಂಡಗಂಡರು ದೊರೆಯುವುದಕ್ಕಿಂತ ನಾನೇ ಈ ಭೂಮಿಯ ಮೇಲೆ ಹುಟ್ಟದಿದ್ದರೆ ಲೇಸಾಗುತ್ತಿತ್ತು. ಅಯ್ಯೋ ಹರಾರ, ಈ ಪಾಂಡವರ ಹೆಂಡತಿಯಾದ ದ್ರೌಪದಿಗೆ ಈ ಪರಿ ಅನ್ಯಾಯವೇ? ಇದು ನನಗೆ ಪರಮಾಶ್ಚರ್ಯದ ಮಾತು ಕಂಡಿಯೇನಪ್ಪ ಸಾರಥಿ. ಏನೇ ವಲ್ಲಭಿ, ಎಚ್ಚರದಿಂದ ಮಾತನಾಡು. ಏನೊಂದರೂ ಚಿಂತೆ ಇಲ್ಲ. ಭಸಮಚೂರನಾದ ಈ ಭೀಮನಿಗೆ ಸಣ್ಣನೆಂದು ಇನ್ನೊಂದು ಸಾರಿ ಆಗುತ್ತಲ್ಲ. ಇನ್ನೊಂದು ಸಾರಿ ನುಡಿದರೆ ನನಗೆ ಬಹಳ ಕೋಪ ಬರೋದು. ಕಂಡೆಯ ಕೋಪ ಸಿಟ್ಟು ಬಂದರೆ ಉಪಯೋಗವೇನು? ಅದರಂತೆ ಕಾರ್ಯ ಮಾಡಬೇಕು. ಕೇಳೋ ವಲ್ಲಭ, ನಿಮಗೆ ಹೇಳುವುದು ದುರ್ಲಭ. ಯಾಡೇ ಸೈರೇಂದ್ರಿ, ಹೀಯಾಳಿಸಬೇಡ. ಒಳ್ಳೆಯದು. ಹೀಗೆ ಅಂದರೆ ಏನಾದೀತು, ಏನಾಗಿರಲಿಕ್ಕಿಲ್ಲ ಎಂಬುದು ನಿನಗೆ ಗೋಚರವಲ್ಲವೇ? ಹಾಗೆ ಹೇ ಸುಂದರಿ, ಹೇ ವಲ್ಲಭ, ಹೆಚ್ಚಿಗೆ ಹೇಳತಕ್ಕದ್ದೇನಿದೆ? ಎನ್ನ ಕೋಪಾಗ್ನೆಯಿಂದ 14 ಲೋಕಗಳು ಸುಟ್ಟು ಭಸ್ಮವಾದವು. ಸೈರೇಂದ್ರಿ, ಆಹಾ, ಇಂಥ ಬಾಯಿ ಬಡಗತನ ಎಂದಿಗಾದರೂ ಬಾಳ ಕೇಳೋ ವಲ್ಲಭ. ಯಾಡೇ ಸೈರೇಂದ್ರಿ, ಹೀಯಾಳಿಸಬೇಡ. ಎತ್ತೆತ್ತ ಮಾತನಾಡುತ್ತೀರಿ. ಅಣ್ಣನ ಆಜ್ಞೆಯಿಂದ ಇದ್ದರೆ ಏನೇನೋ ಮಾತನಾಡುತ್ತೀಯಲ್ಲ. ಇರಲಿ, ಇದರೊಳಗೆ ನಾನೇನು ಮಾಡಲಿ? ಹೇ ವಲ್ಲಭಿ, ಹೇ ವಲ್ಲಭ, 1 ವರ್ಷದ ಅಜ್ಞಾತವಾಸ ಇವತ್ತಿಗೆ ಸಂಪೂರ್ಣವಾಗಿ ಮುಗಿಯಿತು. ಇನ್ನು ಮುಂದೆ ನಾನು ಹೇಳಿದಂತೆ ಕೇಳು. ಅದೇನೆಂದರೆ, ನಾಳೆ ದಿವಸ ಆ ನೀಚನನ್ನು ಮಹಾದೇವರಿಗೆ ಆಹುತಿಯನ್ನು ಕೊಡುತ್ತೇನೆ. ನೀನು ಮಾತ್ರ ಬಳಲಬೇಡ, ಕಂಡೆಯ ಕೋಮಲಂಗಿ. ಹೇ ಸ್ವಾಮಿ ಭೀಮಸೇನ ಕಾಂತನವರೇ, ಹೇ ವಲ್ಲಭಿ, ನೀವು ಹೀಗೆ ನನ್ನನ್ನು ಅಲಕ್ಷ್ಯ ಮಾಡಿದರೆ ನಾನು ಯಾರ ಬಳಿಗೆ ಹೋಗಬೇಕು? ನೀವೇ ಎನ್ನ ಜೀವವು, ನೀವೇ ಎನ್ನ ನಿರ್ವಿಘ್ನ ಸುಖಕ್ಕೆ ಕಾರಣರು, ನೀವೇ ಎನ್ನ ಅಭಿಮಾನ ಪಾಲಕರೆಂದು ನಂಬಿಕೊಂಡು ನಿಮ್ಮ ಬಳಿಗೆ ಬಂದರೆ ಸ್ವಲ್ಪವಾದರೂ ವಿಚಾರಿಸದೆ ಹೀಗೆ ತಿರುಕಳಿಗೆ ಅಂದ್ರೆ ಹಾಗೆ ಗದರಿಸುತ್ತಿರುವಿರಲ್ಲ. ಒಳ್ಳೆಯದು, ಇರಲಿ. ಹೇ ವಲ್ಲಭ, ಈಗ ನೀವು ಹೇಳುವುದಾದರೂ ಏನಿರುವುದು? ಅಗತ್ಯವಾಗಿ ಈ ದಾಸಿಯ ಮುಂದೆ ಹೇಳಬೇಕು ವಲ್ಲಭ. ಈ ದಾಸಿಯರು ತಮ್ಮ ಸೇವೆಗೆ ಸದಾ ಸಿದ್ಧಳಿದ್ದಾಳೆ. ಹೇ ದ್ರೌಪದ, ಹೇ ವಲ್ಲಭ, ನೀನು ಈಗ ಏನು ಮಾಡಬೇಕೆಂದರೆ, ಆ ನೀಚನಾದ ಕೀಚಕನ ಮನೆಗೆ ನೆಟ್ಟಗೆ ಹೋಗಿ ಮೋಹಿಸಿ ಬಂದವಳಂತೆ ಅವನನ್ನು ಒಲಿಸಿಕೊಂಡು ನಾಳೆಯ ರಾತ್ರಿಯಲ್ಲಿ ಊರವರೆಗಿರುವ ಗರಡಿಯ ಆಲಯಕ್ಕೆ ನೀನು ಬಂದರೆ ನಿನ್ನ ಕುರಿಯನ್ನು ಕಡಿಮೆ ಮಾಡುತ್ತೇನೆಂದು ಹೇಳ. ಆಗ
ಇಲ್ಲಿ ಇರಬೇಡ. ತೀವ್ರ ಹೋಗಿ ದ್ರೌಪದ. ಯಾಕಾಗಲಲ್ಲದು ಸ್ವಾಮಿ, ಅಪ್ಪಣೆಯನ್ನು ಕೊಡಿ, ಹೋಗಿ ಬರುತ್ತೇನೆ. ಆ ಚಂದಿರ ವದನೆಯಾದ ಸುಂದರ ಸೈರೇಂದ್ರಿಯು ಇನ್ನೂ ಯಾಕೆ ಬಂದಿರಕ್ಕಿಲ್ಲ? ಈ ಸಭಾ ಮಂದಿರಕ್ಕೆ ಯಾವಾಗ ಬರುತ್ತಾಳೋ? ನಾನು ಯಾವಾಗ ಮಾತನಾಡಿಸುತ್ತೇನೋ? ನಾನು ಯಾವಾಗ ನೋಡೇನೋ? ಇದರ ಕಳವಳಕ್ಕೆ ನನಗೆ ಬಹಳ ಚಿಂತಿಸುತ್ತಿರುವುದಲ್ಲ. ಹೇಗೆ ಮಾಡಲಿ? ಮಹಾದಾರದಲ್ಲಿ ಯಾರಿರುವೆ? ಹಾಗಾದರೆ ನಾನು ಯಾರು? ತಾವು ನಮ್ಮ ದಣಿಯರು. ಧನಿ ಎಂದರೆ ಯಾರು? ನಮ್ಮ ದಣಿ ಅಂದ್ರೆ ಕೀಚಕ ಮಹಾರಾಜರು. ಕೀಚಕ ಮಹಾರಾಜನಾದರೆ ಇಲ್ಲಿ ಮನೆಗಿರುವವರು ಯಾರು? ಯಾರನ್ನು ಇರುವುದಾಗಿರುವುದಲ್ಲ. ಯಾರನ್ನು ಧ್ಯಾನಿಸುತ್ತಿರುವರು? ಇಕೋ ಅಲ್ಲಿ ಕಟ್ಟಿರುವ ಮಾಲೆ ಇರ್ಬೋದು. ಹ, ಹ. ಮಾಲೆ ಎಂದರೆ ನಿನ್ನ ಪಾದಳು ಮಾಲೆ. ಹೇ ಮಾಲೆ, ಬೇಗ ಬಾರಿ. ಈ ಬಡವನ ಪ್ರಾಣವನ್ನು ಸುಮ್ಮನೆ ಏಕೆ ಹರಣ ಮಾಡುವೆ? ಹ, ಹ. ಇದೇನು ನನ್ನ ಮನಸ್ಸು ಹೆತ್ತ ಹೋಯಿತು, ಎಚ್ಚರಿಕೆ ತಪ್ಪಿತು. ಎಲೈ ಸಾರಥಿ, ಚಂದಿರ ವದನೆಯಾದ ಸುಂದರ ಸೈರೇಂದ್ರಿಯು ಇಂದು ಯಾಕೆ ಬಂದಿರಕ್ಕಿಲ್ಲ? ಈ ಸಭಾ ಮಂದಿರಕ್ಕೆ ಯಾವಾಗ ಬರುತ್ತಾಳೋ? ಇದರ ಕಳವಳಿಕೆ ನನಗೆ ಬಹಳ ಚಿಂತಿಸುತ್ತಿರುವುದಲ್ಲ. ಇದಕ್ಕೆ ಉಪಾಯ ಏನು ಮಾಡಬೇಕು ಸಾರಥಿ? ಸಾರಥಿ ಬಂದಳು ಬಂದಳು, ಸೈರೇಂದ್ರಿಯು ಬಂದಳು. ಹೇ ಸೈರೇಂದ್ರಿ, ಬಂದೆಯ? ಇತ್ತ ಕಡೆಗೆ ಬಾ. ಈ ಕೀಚಕನ ಮನಸ್ಸನ್ನು ಸಂತೋಷಪಡಿಸಬಾರೆ ಇಂದುಮುಖಿ ದಾರಿ ನೋಡುವ ಸಖಿ. ಹೇ ಮನೋಹರ, ಹೇ ಪ್ರಿಯಳೇ, ಈ ಬಡ ಸೈರೇಂದ್ರಿಯೂ ನಿನಗೆ ವಂದಿಸುತ್ತದೆ. ಕಲ್ಯಾಣವಲ್ಲವೇ? ಇತ್ತ ಕಡೆಗೆ ಬಾ. ಈ ಕೀಚಕನ ಮನಸ್ಸನ್ನು ಸಂತೋಷಪಡಿಸುವ ನಿನ್ನ ಅದರ ಸುಧಾರಸದಿಂದ ನನ್ನ ಕಾಮತೃಷಿಯನ್ನು ಪಾರು ಮಾಡುವಂತಾಗೆ ಸೈರೇಂದ್ರಿ. ಅಯ್ಯ ಪ್ರಿಯ ಕೀಚಕರಾಯ, ನೀನೇ ನನ್ನ ಕನಸು ಮನಸ್ಸಿನಲ್ಲಿ. ನಿನ್ನೆ ಆಲಾಪವೇ ಹೊರತು ಬೇರೊಂದಿಲ್ಲ. ಹೇ ಪ್ರಿಯ, ಹೇ ಪ್ರಿಯಳೇ, ನಾನು ಬೈದು ಭಂಗಿಸಿ ಮಾತನಾಡಿದ ಸಿಟ್ಟನ್ನು ಅಳೆದು ಬಿಟ್ಟಿದ್ದೇನೋ ಪ್ರಿಯ? ಹೇ ಸೈರೇಂದ್ರಿ, ಹೇ ಪ್ರಿಯ, ನಿನ್ನ ಕಂಡ ತಕ್ಷಣವೇ ನನ್ನ ಸಿಟ್ಟನ್ನು ಅಳೆದು ಬಿಟ್ಟಿದ್ದೇನೆ. ಹ, ಇದು ಅಲ್ಲದೆ ಹ, ನಾನು ಬೈದು ಭಂಗಿಸಿದ ಮಾತನಾಡಿದ ಸಿಟ್ಟನ್ನು ನೀನು ಬಿಟ್ಟಿರುವೇನೆ ಸುಂದರಿ. ಹೇ ಖ್ಯಾತಿವಂತನಾದ ಪ್ರಿಯ ಕೀಚಕರಾಯ, ಹೇ ಪ್ರಿಯಳೇ, ಇಂದು ನಿನ್ನಂತ ಪುರುಷರು ನನಗೆ ದೊರೆತ ಮೇಲೆ ಹೌದ್, ನನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲ. ಹೌದ್. ಹೇ ಪ್ರಿಯ, ಹೇ ಪ್ರಿಯಳೇ, ನೀನು ಬೈದು ಭಂಗಿಸಿ ಮಾತನಾಡಿದ ಸಿಟ್ಟನ್ನು ಬಿಟ್ಟಿದ್ದೇನೆ ಎಂದು ಎಷ್ಟಾದರೂ ಆಣೆ ಮಾಡಿ ಹೇಳೋಣ. ಹೌದ್. ಯಾಕೆಂದರೆ ನನಗೆ ನೀನೊಬ್ಬನಿದ್ದರೆ ಸಾಕು, ಇನ್ನೊಬ್ಬರ ಬಡಬಡಿಕೆ ಯಾತಕ್ಕೆ ಬೇಕು? ಮತ್ತು ನನ್ನನ್ನು ಸಂರಕ್ಷಣೆ ಮಾಡುವ ಪಾರವು ನಿನ್ನದೇ ಆಗಿರುತ್ತದೆ ಕಂಡಿರ ಪ್ರಿಯ ಕೀಚಕರಾಯ. ಹೇ ಸುಂದರಿ, ಹೇ ಪ್ರಿಯ, ಇದು ಯಾವ ದೊಡ್ಡ ಮಾತು? ಹ, ನೀನು ಬಂದ ಕ್ಷಣವೇ ಬೇವು ಹೋಗಿ ಬೆಲ್ಲವಾಯಿತು, ಹ, ಹಾಗೂ ಸಾಯುವ ಜೀವವು ಉಳಿಯಿತು. ಹೇ ರಮಣೆ, ಹೇ ನೀನೊಬ್ಬಳೇ ಇದ್ದರೆ ಸಾಕು, ಹ, ಇನ್ನೊಬ್ಬರ ಗೊಡವೆ ನನಗೆ ಏತಕ್ಕೆ ಬೇಕು? ಮಡದಿ ಮಕ್ಕಳು ಮುಂತಾದವರ ಪ್ರೀತಿ ನನಗಿಲ್ಲವೆಂದು ಶಪಥ ಕ್ರಿಯೆಗಳನ್ನು ಮಾಡಲೇನೆ ಸುಂದರಿ. ಅಲ್ಲೇ ಸೈರೇಂದ್ರಿ, ಹೇ ಪ್ರಿಯ, ಇವತ್ತು ಹಾಲತಾಸು ನನ್ನ ಮಂದಿರಕ್ಕೆ ಬರುತ್ತೀಯ? ಬರುತ್ತೇನೋ ಪ್ರಿಯ? ಮತ್ತು ಆ ಮಂದಿರದಲ್ಲಿ ಇರುತ್ತೀಯ? ಇರುತ್ತೇನೋ ಪ್ರಿಯ? ಇದಕ್ಕೆ ಏನಿದೆ ಸೈರೇಂದ್ರಿ? ಹೇ ಪ್ರಿಯ, ಇರುತ್ತೇನೆ. ಆದರೆ ಹೇ ಚಂದ್ರಮುಖಿ, ಈ ನಗರಕ್ಕೆ ವಿರಾಟನು ಮಾತ್ರ ಹೆಸರಿಗೆ ರಾಜನು. ಹ, ಸಮಸ್ತ ಅಧಿಕಾರ ಐಶ್ವರ್ಯವು ನನ್ನದೇ ಇರುವುದು. ಹ, ಬಾಳ ವರ್ಣಿಸಿ ಪ್ರವೇಶವೇನು? ಹ, ಗುಣದಿಂದ, ರೂಪದಿಂದ, ಶೌರ್ಯದಿಂದ ಹ, ಈ
ಪ್ರಿಯ, ಹೇ ಪ್ರಿಯಳೇ. ನಿಮ್ಮ ಈ ಗುಣಗಳೆಲ್ಲವನ್ನು ನೋಡುತ್ತಿರಲಿಕ್ಕೆ ಭೂಲೋಕಕ್ಕೇನು ಹೌದು, ಸ್ವರ್ಗಲೋಕಕ್ಕೂ ಮೇಲೆಂಬುವಂತೆ ಕಾಣುವೆ. ಹೌದು. ಏನೇ ಸೇರೇಂದ್ರಿ ಹೇ ಪ್ರಿಯ, ಅಲಕ್ಷ್ಯವಾಯ್ತಕ್ಕೆ ಹಾ ಇಕೋ ಈ ಕೀಚಕನ ತೊಡಗಲೆಂಬ ರಂಭಾಪೀಠದ ಮೇಲೆ ಹೊತ್ತ ಮಾಡುವವರೇ ಕೋಮಲಂಗಿ. ಹೇ ಪ್ರಿಯ, ಹೇ ಪ್ರಿಯಳೇ. ನಾನು ಎಲ್ಲರಂತೆ ಜಾರಣಿಯಲ್ಲ, ಹೌದು, ಗಂಡುಳ್ಳ ಬಾಲಿ. ಇಂಥವಳನ್ನು ಮೋಹಿಸಿದ ಮೇಲೆ ಒಂದು ಏಕಾಂತ ಸ್ಥಳವಿರಬೇಕು. ಹೌದು. ಯಾಕೆಂದರೆ ನನ್ನ ಅಣ್ಣ ತಮ್ಮಂದಿರು ಆಪ್ತಿಷ್ಟರಿಗೂ ತಿಳಿಯಬಾರದು. ಖಂಡಿ ಆ ಮನೋಹರ. ಹೇ ಸೇರೇಂದ್ರಿ ಹೇ ಪ್ರಿಯ, ಹಾಗೆ ಆಗಲಿ. ಹಾ, ನಾಳೆಯ ದಿವಸ ತೀವ್ರದಿಂದ ನನ್ನ ಗರಡಿ ಆಳಕ್ಕೆ ಬರುವಂತಾಕಿ ಆಗೋ. ಹೇ ಸೇರೇಂದ್ರಿ ಹೇ ಪ್ರಿಯ, ಜಾಗೃತಿಯಿಂದ ಬರುತ್ತೀಯ ತಾನೇ? ಬರುತ್ತೇನೋ ಪ್ರಿಯ. ಗಕ್ಕನ ಕೆಲಸದಲ್ಲಿ ಮೈ ಮರಿತೀಯ ನೋಡೆ ಸುಂದರಿ. ಛೇ, ಎಂದಿಗೂ ಮರೆಯಲಿಕ್ಕಿಲ್ಲ. ತಾವೇ ಗಕ್ಕನ ಕೆಲಸದಲ್ಲಿ ಮೈ ಮರೆತಾರೇನೆಂಬ ಸಂದೇಹ ಬರ್ತಿದೆ. ಖಂಡಿ ಆಪಿಯ ಕೀಚಕರಾಯ. ಏನೇ ಸೇನೇಂದ್ರಿ, ಹಾ, ಮರದಯ ಎಂಬ ಮಾತನ್ನು ಬಿಟ್ಟು ಬಿಡು. ಹಾ. ನಾನು ಎಂದಿಗೂ ಮರಿಲಿಕ್ಕಿಲ್ಲ. ತೀವ್ರವಾಗಿ ಬಾರೆ, ನಾನು ನಿಮಗೆ ಸಾಕ್ಷಾತ್ ಮಾಡುತ್ತೇನೆ. ಅಪ್ಪಣೆ ಕೀಚಕರಾಯ, ಹೋಗಿ ಬರುತ್ತೇನೆ. ಹೇ ಪ್ರಾಣವಲ್ಲಭ, ಹೇ ವಲ್ಲಭಿ. ತಮ್ಮ ಆಜ್ಞಾನುಸಾರವಾಗಿ ಆ ಕೀಚಕನ ಮಂದಿರಕ್ಕೆ ಹೋಗಿ ನಗೆಯಿಂದ ಬೈತಲಿ ತಕ್ಕೊಂಡು ಬೆರಳು ಸಭೆಯನ್ನು ಮಾಡಿ ಒಂದು ಅರಳನ್ನು ಒಗೆದಾಕ್ಷಣ ಆ ಮುಂಡೆ ಮಗ ಕೀಚಕನು ನಾಳೆಯ ದಿವಸ ಗರಡಿ ಆಲಯಕ್ಕೆ ಬರುವಂತೆ ಮಾಡಿಕೊಂಡು ಬಂದಿದ್ದೆ. ಮುಂದಿನ ಎತ್ತವೇನೋ ವಲ್ಲಭ? ಹೇ ವಲ್ಲಭಿ, ಹೇ ವಲ್ಲಭ, ನೀನು ಆಡಿದ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ನನ್ನ ಆಲಸ್ಯ ಮಾಡಲು ವೇಳೆ ಇಲ್ಲ. ಹೇ ಸೈಲೇಂದ್ರಿ, ನಾನು ಸ್ತ್ರೀ ವೇಷವನ್ನು ಧರಿಸಿಕೊಂಡು ಅವನಿಗಿಂತ ಮುಂಚಿತವಾಗಿ ಹೋಗಿ ಆ ಗರಡಿ ಆಲಯದಲ್ಲಿ ಕುಳಿತುಕೊಳ್ಳುತ್ತೇನೆ. ಮತ್ತು ಅವನ ಬಂದ ಕೂಡಲೇ ಅವನ ಸಂಗಡ ಕಡು ವಿರೋಧದಿಂದ ಮಾತನಾಡಿ ಆಮೇಲೆ ಆ ನೀಚನನ್ನು ಜಿಗಿದು ಹಾಕುತ್ತೇನೆ. ನೀನು ಮಾತ್ರ ಹಿಂದೆ ನಿಂತು ನೋಡುವಂತವಳಾಗೆ ದ್ರೌಪದ. ಹೇ ವಲ್ಲಭ, ಹೇ ವಲ್ಲಭಿ, ಇವತ್ತಿನ ರಾತ್ರಿಯೇ ಹೊರಡಬೇಕು. ಕಂಡಿರಾ ವಲ್ಲಭ? ಹೇ ವಲ್ಲಭಿ, ಹೇ ವಲ್ಲಭ, ತೀವ್ರ ಹೋಗೋಣ ನಡೆ. ಸುತನು ಬರಲಿ, ಒಂದು ಕೆಣಕಲಿ, ಕೆಣಕಿ ಬದುಕಿ ಉಳಿಯಲಿ ನೋಡುತ್ತೇನೆ. ಹೋಗೋಣ ನಡೀರೇ ವಲ್ಲಭ. ಸೇವಕ, ಇಂದು ನಾನು ಸರ್ವಾಭರಣ ಪೋಷಿತನಾಗಿ ಬಂದಿರುವೆನು. ನನ್ನ ಲಕ್ಷಣವು ಹೇಗಿದೆ ನೋಡು. ಎಲೆ ಸುಂದರ, ಚಿಂತಿಸದಿರು. ಆ ಸಿರಿಗನ್ನಡಿ ಎನ್ನುತ್ತಾ ನಮ್ಮ ಸ್ವರೂಪವನ್ನು ಅವಲೋಕಿಸುವ. ಎಲೆ ಸುಂದರ, ನಿನ್ನ ಲಕ್ಷಣವು ಹೇಗಿದೆ ನೋಡು. ಈ ಸಿರಿಗನ್ನಡಿಯ ತೋರುವವ ಇಂದ್ರನೋ ಚಂದ್ರನೋ, ಗಂಧರ್ವನೋ, ಯಕ್ಷನೋ, ವಿದ್ಯಾಧರನೋ, ಕಿನ್ನೂರನೋ, ಸಕಲ ಸುಂದರನಾದ ಮನ್ಮಥನು ಯಾವನಾದನು? ಅಲ್ಲ ಅಲ್ಲ, ನಾನು ಸುಮ್ಮನೆ ಅಂತಿಕೊಂಡೆನು. ಇದು ಸುರ ಸುಂದರಿಯ ಸೌಂದರ್ಯಕ್ಕೆ ಸೀಯಾಳಿಸುವ ಕಾರಣವೇನು? ಇದು ಸೈರೇಂದ್ರಿಯ ಸುರ ಸುಂದರಕ್ಕೆ ಸಿದ್ಧವಾದ ಈ ಕೀಚಕನ ಪ್ರತಿಬಿಂಬವಿದು. ಅಮೂಲ್ಯ ಆಭರಣಗಳನ್ನು ಧರಿಸಿರುವಂತ ಈ ಪ್ರಮಾಣಕ್ಕೆ ಕಾರಣವಾಯಿತು ಬಲ್ಲೆಯ. ಏನು ಮುಖವಿದು? ವಜ್ರ ಕಿರೀಟಗಳನ್ನು ಶೋಭಿತನಾಗಿ, ಕರ್ಣಕುಂಡಲ ಮಂಡಿತನಾಗಿ, ಉಯಾಚಲಿಸಿ ಶಿಖರದಲ್ಲಿ ತೇಜಸ್ಸಿನ ಶೋಭಿಸುವ ಭಾಸ್ಕರನ ಬಿಂಬದಂತೆ ತೋರುತ್ತದೆ.
ಹಾ ಏನು ಕಣ್ಣುಗಳು, ಮೀನುಗಳು, ಕಮಲಗಳು ಇವುಗಳಿಗೆ ನಾಚಿ ನೀರಿನಲ್ಲಿ ಮುಳುಗಿದವು. ಆಸಿಕವಂತೂ ಬ್ರಹ್ಮನ ಸೃಷ್ಟಿವಾದ ಮುಂಚಿತವದ್ದು ಇದು ಒಂದೇ. ಏನು ಮೀಸಗಳು, ಮೀಸಗಳು ಗಲ್ಲದ ಮೇಲ್ಭಾಗದಲ್ಲಿ ಚಕ್ರಾಕೃತಿ ನಕೃತವಾಗಿ ಶೇಖರನ ಶೋಭೆ ಕೂಡ ಧಿಕ್ಕರಿಸುತ್ತದೆ. ಇಂಥ ಸುಂದರನಾದ ಕೀಚಕನು ಈ ಪರಿ ಅಲಂಕೃತನಾಗಿ ಬಂದಿರುವುದರ ಮೇಲೆ ಆ ಮನ್ಮಥನು ನನ್ನ ತೃಪ್ತಿಗಾಗಿ ನಿವಾಳಿಸಬೇಕು. ಶಾಬಾಷ್ ಶಾಬಾಷ್ ವಹವ್ವ. ಎಲೇ ಸೇವಕ, ಇನ್ನು ಮೇಲೆ ತೀವ್ರದಿಂದ ಗುರುಡಿಯಾಲಕ್ಕೆ ಹೋಗುವಂತ ನಾವು, ಸಾಯಂಕಾಲ ಆಯ್ತೋ ಇಲ್ಲೋ ನೋಡಿಕೊಂಡು ಬರುವಂತವನಾಗು. ಸೂರ್ಯ ಮುಳುಗಕ್ಕೆ ಒಂದು ತಾಸು ಐತ್ರಿ ಅಪ್ಪ. ಎಲೇ ಸೇವಕ, ಈ ಆಳದ ಸೂರ್ಯನು ಯಾವಾಗ ಮುಳುಗುವನೋ ಏನೋ, ಇವನಿಗೆ ಕವಡೆ ಕಲ್ಲಿನಿಂದ ಹೊಡೆಯಲಿಕ್ಕೆ ಹೋಗಲಿಕ್ಕಿಲ್ಲವೇನು? ಇವನಿಗೆ ಕವಡೆಗಲ್ಲು ಯಾತಕ್ಕೆ ಬೇಕು? ಕೈಗಲ್ಲಾದರೆ ಸಾಕು ಇವನಿಗೆ. ಹೇಗ್ರಿ ಜಿಂಗಲೇ ಜಿಂಗ ಜಿಂಗ ಸೂರ್ಯನ ಮುಳುಗಿದ ಪಾದರಿ. ಶಾಬಾಷ್ ಸೇವಕ ಶಾಬಾಷ್. ಇಂದಿಗೆ ಈ ಕೀಚಕ ಬಹಾದುರನು ಧನ್ಯನಾದನು. ಜಾಗೃತಿಯಿಂದ ಗರುಡಿಯಾಗಕ್ಕೆ ಹೋಗೋನು ನೋಡಿಲ್ಲ ಸೇವಕ. ಗರಡಿಯಾಲಯವು ಬಂದಿತು. ಒಳಗೆ ಪ್ರವೇಶಿಸುವ. ಅತ್ಯುತ್ತಮವಾದ ಹಸ್ತದಂತ ನಯವಾದ ಮಂಚವೂ ಹಾಕಿದೆ ಮತ್ತು ಹಾಸಿಗೆಯೂ ಸಿದ್ಧವಾಗಿದೆ. ಒಳ್ಳೆ ಸ್ವಲ್ಪ ಮಲಗುವ. ಈ ಹಾಸಿಗೆಯೂ ಎಷ್ಟು ಮೆತ್ತಗಾಗಿರುವುದಲ್ಲ. ಕೀಚಕನ ಪುಣ್ಯದಿಂದ ಇದೊಂದು ಮೆತ್ತಗಾಯಿತು. ಯಾಕೆಂದರೆ ಈ 13 ವರ್ಷಗಳಲ್ಲಿ ಹಾಸಿಗೆಯನ್ನು ಕಂಡಿದ್ದು ಇವತ್ತೇ. ಮುಸುಕು ಹಾಕಿಕೊಂಡು ಮಲಗಿದವ ಸುತನು ಬರಲಿ ಒಂದು ಕೆಣಕಿ ಉಳಿಯಲ್ಲಿ ನೋಡುತ್ತೇನೆ. ಗರುಡಿಯಾಲಯ ಕವಾಟಗಳು ತೆಗೆದಿದವೋ ಇಲ್ಲವೋ, ಸುಂದರವಾದ ಸೈರೇಂದ್ರಿಯು ಬಂದಿರಲೋ ಇಲ್ಲವೋ, ಗುಲ್ಲು ಮಾಡದೆ ಹೋಗಿ ನೋಡಿಕೊಂಡು ಬರುವಂತನಾಗಲೇ ಸೇವಕ. ಎಲೈ ಸೇವಕ, ನನ್ನನ್ನು ನೋಡಿದ ಸ್ತ್ರೀಯರು ಎಂದು ಮೋಹಿಸದೆ ಬಿಡಲಿಕ್ಕಿಲ್ಲ. ಸೈರೇಂದ್ರಿಯೇ ಬಂದಿರಬಹುದು. ಧನ್ಯ ಧನ್ಯ. ಒಳಗೆ ಹೋಗಿ ಮಾತನಾಡಿಸುತ್ತೇನೆ. ಹೇ ಸುಂದರ ಸರಸೀಜಾಕ್ಷಿ, ಎಲ್ಲಿರುವೆ? ಒಂದಾದರೂ ಮಾತನಾಡು. ಹೇ ಚಾರುಗಾತ್ರಿ, ಈ ಕೀಚಕ ಬಹಾದುರನು ಮೊದಲೇ ಸುಂದರನು. ವಜ್ರ ಕಿರೀಟಗಳನ್ನು ಶೋಭಿತನಾಗಿ, ಕರ್ಣಕುಂಡಲಂ ಮಂಡಿತನಾಗಿ, ಅಜ್ವಲನ ಭಕ್ತನೆಂದು ಇಂಥ ಮುತ್ತಿನ ಹಾರದಿಂದ ಅಲಂಕೃತನಾಗಿ ಬಂದಿರುವೆನು. ಏನು ಮನೋಹರವಾಗಿರುವಳು. ಮೇಲೆ ಕೆದ್ದು ಕಣ್ತಿರು ನೋಡೆ ಸುಂದರಿ. ಹೇ ಸುಂದರಿ, ನೀನು ಲಕ್ಷಾದಿ ಪುರುಷರನ್ನು ನೋಡಿರಬಹುದು. ಆದರೆ ಈ ಕಣ್ಣುಗಳು, ಈ ಮೀಸೆಗಳು ಏನು ಶೋಭಾಯಮಾನಾಗಿರುವುದು. ಈ ಸೊಬಗು, ಈ ವಯ್ಯಾರವು ಈ ಜಗತ್ತಿನಲ್ಲಿ ಯಾವನಿಗಿರುವುದು? ಶಾಬಾಷ್ ಶಾಬಾಷ್ ವವ್ವ. ನಾನೇ ಶ್ರೇಷ್ಠಿತನು, ನಾನೇ ಪಂಡಿತನು, ನಾನೇ ಸುಂದರನು. ನನ್ನ ಸರಿಸಮಾನವಾದ ದಾನವರು ಮಾನವರು ಈ ಚತುರ್ದಶ ಲೋಕದಲ್ಲಿ ಇಲ್ಲವೇ ಇಲ್ಲಎಂದು ತಿಳಿ. ನನ್ನ ಸ್ವರೂಪವನ್ನು ಅವಲೋಕಿಸುವುದಕ್ಕೆ
ದೀಪಂ ಅಪ್ಯೋಚಿಸುವುದಕ್ಕೆ ನನ್ನ ಕೈಯಲ್ಲಿದ್ದ ಮಣಿಗಳೇ ದೀಪ ಪ್ರಕಾಶಿಸುವುದು ನೋಡೇ ಸುಂದರಿ. ಮಧುರ ಧ್ವನಿಯಿಂದ ಮಾತನಾಡಿದೆಯಾ ಸೈರೇಂದ್ರಿ? ಹೇ ಪುಲ್ಲ ನೇತ್ರಿಯಳೆ, ಎಲ್ಲಿ ಮಲಗಿರುವೆ? ನಾನು ಅನೇಕ ಸ್ತ್ರೀಯರನ್ನು ನೋಡಿದ್ದೇನೆ, ಆದರೆ ನಿನ್ನಂತವಳನ್ನು ಎಲ್ಲಿ ನೋಡಿಲ್ಲ. ಸತ್ಯವಿದೆ, ಸತ್ಯವಿದೆ. ಆ ಪರಮೇಶ್ವರ ನನ್ನ ದೆಸೆಯಿಂದಲೇ ನಿನ್ನ ಸುಂದರವಾದ ಶರೀರವನ್ನು ಸೃಷ್ಟಿ ಮಾಡಿರುವೆನು. ಏ ಜಾಣೆ, ಸ್ವಲ್ಪ ಚುಂಬನವನ್ನು ಕೊಡು ನೋಡುವ ಸುಂದರಿ. ಸುಂದರಿ ಚಾರುಗಾತ್ರಿ, ಆ ಲಿಂಗನ ಸುಖವನ್ನಾದರೂ ಕೊಡು ನೋಡುವ. ಶಾಬಾಷ್ ಶಾಬಾಷ್, ನಿನ್ನ ಮಾತು ನಿಜವಿದೆ. ನೀನು ಅಂತ ಮೋಕಾರಳೆ ನಿಶ್ಚಯ. ಏನು ಆಶ್ಚರ್ಯವಿದು! ನೋಡಲಿಕ್ಕೆ ಕುಚಗಳು ಗಡುತರವಾಗಿ ಪರ್ವತವಾಗಿ ತೋರುತ್ತದೆ. ಇನ್ನು ಸ್ವಲ್ಪ ಸಮೀಪಕ್ಕೆ ಹೋಗಿ ನೋಡುತ್ತೇನೆ. ಏನಿದು? ಎದೆ ಮೇಲೆ ಕೈ ಆಡಿಸಿದರೆ ಕೈಗೆ ದಟ್ಟ ಮೇಲೆ ಕೈ ಎಳೆದಂತಾಗುತ್ತಿದೆಯಲ್ಲ. ಎಲೈ ಸಾರಥಿ, ಇದು ಏನು ಹೇಳಲಿ? ಇದು ಏನೋ ಮೋಸದಾಗಿದ್ದಂತೆ ತೋರುತ್ತದೆ. ಇದಕ್ಕೆ ಉಪಾಯ ಏನು ಮಾಡಬೇಕು ಎಲೈ ಸಾರಥಿ? ನಾನು ಒಲ್ಲೆನು. ನಿನ್ನ ಕೂಟವು ಸಾಕು, ನಿನ್ನ ನೋಟವು ಸಾಕು. ನಿನ್ನ ಮನಸ್ಸು ನೋಡುವ ಉದ್ದೇಶವಾಗಿ ಕೇಳಿದ್ದೇನೆ ಹೊರತು ಇಂಥ ಕೆಲಸ ನಮ್ಮಪ್ಪ ಹಳ್ಳಿ ಬೀರಪ್ಪನಾದರೂ ಮಾಡಿಲ್ಲ, ನಮ್ಮಜ್ಜ ಹಳ್ಳಿ ನಿಂಗಪ್ಪನಾದರೂ ಮಾಡಿಲ್ಲ. ಆ ಹೇ ಸುಂದರಿ, ನಂದ ಬಳಿಕ ನನಗಾದರೂ ಯಾತಕ್ಕೆ ಬೇಕು? ನಾನು ಸರ್ವತಾ ಒಲ್ಲೆನು. ಏ ಸುಂದರಿ, ನನ್ನ ಮಂದಿರವನ್ನು ಬಿಟ್ಟು ಹೋಗುವಂತಳಾಗು. ನಾನಾದರೂ ನನ್ನ ಮಂದಿರಕ್ಕೆ ಹೋಗುತ್ತೇನೆ. ಕಂಡು ಸಾಮಾನ್ಯದಿಂದ ಮನಸೋದೆಯ ಚತುರ್ದಶನ ಭುವನಗಳನ್ನು ಭೀತಿಗೊಳಿಸುವ ಇಂತಹ ಭೀಮನವರು ಸಿಲುಕಿಕೊಂಡು ಪಾರಾಗುವುದು. ಯಾರಿಗೂ ಅರಿಯದಂತೆ ತ್ರಿವೇಷವನ್ನು ಧರಿಸಿಕೊಂಡು ಬಂದು ನೀನು ತುಡುಗನೋ ಅಥವಾ ನಾನು ತುಡುಗನೋ? ನೀನೇ ಹೇಳುವಂತನಾಗಲೇ ಬಂಡ ಭೀಮ. ಇರ್ಕೋ, ನನಗೆ ಪರಮಾತ್ಮನು ಕೊಟ್ಟಿರುವ ಸಿಂಹದ ಶಕ್ತಿಯಿಂದ ನೋಡುವಂತನಾಗಲೇ ಮೂರ್ಖ ಭೀಮ. ನನ್ನ ಕೂಡ ಮುಷ್ಟಿವಿದ್ದವನಂತೂ ಮಾಡುವಂತವನಾಗಲೇ ಕೊಲ್ಲ ಮುರಿವೆ ನಿನ್ನ ಬಾಯಿ ಒಳಗಿನ ಹಲ್ಲ. ಜನಾದ ಕೀಚಕ ಬಂಡ ಭೀಮ, ಪರರ ಮನೆಯಲ್ಲಿ ದಾಸತ್ವದಿಂದ ಇದ್ದ ಸ್ತ್ರೀಗಳನ್ನು ಕಂಡು ಕಾಮಾತುರದಿಂದ ಕೆಣಕಿದ ಯಾವ ಮೂರ್ಖ? ನಿನ್ನನ್ನು ಈಗಲೇ ಈ ಭೂಮಿಗೆ ಕೆಡವಿ ಪಡೆದು ನಿನ್ನ ರಕ್ತವನ್ನು ಕಟ ಕಟನೆ ಕುಡಿದು ನೋಡುವಂತವನಾಗಲೇ ನೀಚನಾದ ಕೀಚಕ.
ಮಾಡಬಾರದು. ಎಲ್ಲಾ ತೊಡಗನಾದ ಭೀಮನೇ, ಎಲ್ಲಾ ಹದಮಾನದ ಕೀಚಕನೇ, ಈಗ ನಾನು ಈಗ ಏನು ಮಾಡುತ್ತೇನೆಂದರೆ ತೋರುತ್ತೇನೆ. ನೋಡು ನೋಡು ಅಂತ ನನಗೆ ಬಂಡ ಭೀಮ. ಎಲ್ಲಾ ದುರಾತ್ಮ, ಎಲ್ಲಾ ಹದಮ, ನನಗೆ ನೀಚನೆಂದು ಹೊಗಳಿದೆಯಲ್ಲ, ಹೊಗಳಬೇಡಲೋ ಮೂಢ. ಈ ಭೀಮ ಬಹದ್ದೂರನ ಶಿಲ್ಪಿ ಹಾಕಿಕೊಂಡು ಎಲ್ಲಾ ಮರ ಬಂಡ ಹಿಂದಕ್ಕಿಟ್ಟ ಅಡಿಯನ್ನು ಕ್ಷತ್ರಿಯರು ಮುಂದಕ್ಕಿಟ್ಟ ಅಡಿಯನ್ನು ಕ್ಷತ್ರಿಯರು ಹಿಂದಕ್ಕೆ ಇಡುವರೆ ಎಂದಿಗೂ ಇಲ್ಲ. ಎಲ್ಲಾ ಹದಮ, ತುಡುಗ, ಇದೇ ಗರಡಿ ಆಲಯದಲ್ಲಿ ನಿನ್ನನ್ನು ಕೆಡವಿ ನಿನ್ನ ಕರುಗಳನ್ನು ತೆಗೆದು ದ್ರೌಪದಿಯ ಮುಡಿಯ ಕಟ್ಟದಿದ್ದರೆ ನನಗೆ ರಣಧೀರ ಮಾರುತಿ ಎಂಬ ನಾಮ ನನ್ನ ಜಾತಕ್ಕೆ ಬೇಕು. ಎಲ್ಲ ಮುರ್ಕಾಯನ್ನು ನುಡಿಯಲ್ಲಿ ಕೇಳುವಂತ ನನ್ನ ಸೊಲ್ಲು ಅಡಗಿಸಿನೆಂದು ಆಡಿಯಲ್ಲ, ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆನು. ನಿಲ್ಲು ನಿಲ್ಲು, ಎನ್ನ ಪರಾಕ್ರಮ ನೋಟಕ್ಕೆ ಅರಿಯರ ಬ್ರಹ್ಮಾದಿಗಳ ಜನ ನಿನ್ನ ಎಲ್ಲ ದಂತ ಪಂಚಗಳ ಜನ ಇಂದಿನ ಸಮರದಳು ನಿನ್ನನ್ನು ಹೊತ್ತು ಬಿಡುತ್ತೇನೆ. ನಿಲ್ಲು ನಿಲ್ಲು, ಕೂಲಿಗರಿಯಾದ ಭೀಮರೇ, ಎಲ್ಲಾ ನೀಚನಾದ ಕೀಚಕ, ನನ್ನ ನುಡಿಯಲ್ಲಿ ಕೇಳುವಂತ ಮಾಡಿದ ಭಗವಂತ ಬಾಯಿಗೆ ಬಂದಂತೆ ಮಾತನಾಡಿ ನನಗೆ ಕೂಳಗೇಡಿ ಅಂತ ಆಡಿದೆಯಲ್ಲ. ಮೂರ್ಖ, ಲೋಕದ ಪದ್ಧತಿ ಏನಿರುವುದೆಂಬುದನ್ನಾದರೂ ನೀನು ಅರಿತೆಯ. ಈಗರ ಮನೆಗೆ ಹೋಗುವುದು ಒಂದು ದಿನದ ನೆಟ್ಟಿಗೆ ಈ ಪ್ರಕಾರವಿರುವುದು. ಆದರೆ ನೀನು ಮರಣ ಪರ್ಯಂತ ಬೀಗರ ಮನೆಯಲ್ಲೇ ಇದ್ದುಕೊಂಡು ಬಂಡಿ ಕೂಳ ತಿನ್ನುತ್ತಾ ಅಲ್ಲೇ ಬಿದ್ದಿರುವೆಯಲ್ಲ, ಇದರೊಳಗೆ ನೀನು ಕೂಳಿಗೆಡಿಯೋ ನಾನು ಕೂಳಿಗೆಡಿಯೋ ವಿಚಾರ ಮಾಡಿ. ಇದನ್ನು ತಿಳಿಯದೆ ನನಗೆ ಹಾಸ್ಯದ ಮಾತುಗಳನ್ನು ಆಡ್ತೀಯ. ಯಾಕೆಂದರೆ ನಿನ್ನ ಗತಿ ಹಾಗಿರುವುದು ಇನ್ನು ಮುಂದೆ ನೋಡಿಕೊ. ಮಾರಿದೇವಿಯ ನಾಲಿಗೆ ಸರಿ ನೀನಾಗುವಂತೆ ಮೃತ್ಯು ದೇವಿಯು ನಿನ್ನ ದಾರಿಯನ್ನು ನೋಡುತ್ತಿರುತ್ತಾಳೆ. ಅದಕ್ಕೆ ನುಡಿಯನ್ನು ಕೇಳುವಂತ
ನೀಚನಾದ ನೀಚಕನೇ ಬಹು ನೀನು ಅದೇ ಕೂಳಿಗಾಗಿ ಏನು ಮಾಡಿದೆ ಎಂದರೆ ಕೈಯಲ್ಲಿ ಪರವಟೆಯನ್ನು ಹಿಡಿದುಕೊಂಡು 12 ವರ್ಷ ದೇಶ ಪರ್ಯಂತ ಒಂದು ಮನೆಯನ್ನು ಬಿಡದೆ ಭಿಕ್ಷಾಂದೇವಿ ಎಂದು ಬೇಡಿದೆಯಲ್ಲ. ಎಲೇ ಮರಳೆ, ಒಂದು ತುತ್ತು ನುಚ್ಚಿಗಾಗಿ ಕಾಲ ಕೆಳದ ನೀನು ಎತ್ತರವಿಲ್ಲದ ಮಾತನಾಡಿ ಈ ಕೀಚಕ ಭಕ್ತರನ್ನು ನುಚ್ಚಿಗೆ ಬೆಸಬೇಡ. ಎಲ್ಲಾ ಬಂಡವಿದ ಕೀಚಕ ಮಾಡದೆ ಆಡಿ ಪರಾಕ್ರಮಕ್ಕೆ ಕೇಳ ತರಬೇಡ. ನಿನ್ನ ಗೊತ್ತು ಪೌಂಶಕ್ಕೆ ಈ ಸುಭಕ್ತನಾದ ಕೀಚಕನ ಬೆದರಿದೆ ಹೇಗೆ? ಇಂದಿನ ರಣಾಗ್ರದಲ್ಲಿ ಎಚ್ಚರ ಗಕ್ಕನಕ್ಕೆ ಮುಷ್ಟಿ ಯುದ್ಧವನ್ನು ನಿಲ್ಲುವಂತನಾಗಲಿ ತುಡಗನಾದ ಭೀಮನೇ. ಯಾವ ನೀಚನಾದ ಕೀಚಕ ಎಲ್ಲ ಬಂಡ ನನ್ನ ನುಡಿಯನ್ನು ಕೇಳ ಬಂದವನು ಮಾಡಿದ ಭಗವಂತ. ಜೀವದಾಸೆಯನ್ನು ಬಿಟ್ಟು ಮುಷ್ಟಿ ಯುದ್ಧ ಮಾಡಬೇಕೆ? ಅಯ್ಯೋ, ನಿನ್ನಂತ ಗುಬ್ಬಿಯನ್ನು ಕೊಲ್ಲಲಿಕ್ಕೆ ಬ್ರಹ್ಮಾಸ್ತ್ರವಾದಕ್ಕೆ ಬೇಕು. ನೀಚನಾದ ಕೀಚಕ, ದುರ್ಣನಾದ ಭೀಮನೇ, ನಿನ್ನ ಕೈ ಕಾಲವನ್ನು ಅಯ್ಯೋ ನಿನ್ನ ರಕ್ತವನ್ನು ಗಟಗಟನೆ ಕುಡಿದು ನಿನ್ನ ಮಾಂಸವನ್ನು ಶಾಕಿನಿ ಡಾಕಿನಿ ಮುಂತಾದ ಪಿಶಾಚಗಳಿಗೆ ಹಾಕುವೆ. ಪ್ರಯುಕ್ತ ಅಯ್ಯೋ ಮಾಡಬೇಡ ಎನ್ನುವ ಸತ್ಯ ಮೊದಲು ನೀನೇ ಕೂತು ಬಂದವನಲ್ಲೇ ಮೂರ್ಖ. ಹೇ ಶಂಭೋ ಶಂಕರ, ಮಾರ ಶಂಮಾರ, ನಂಬಿದನು ನಾ ನಿನ್ನ ಅಂತಃಕರಣವು ಈ ಕೀಚಕನ ಮೇಲೆ ಸಂಪೂರ್ಣವಿರಬೇಕು. ಹೇ ಭಕ್ತೋದ್ಧಾರಕ, ಇಂದಿನ ಸಮರ ಈ ಭೀಮನ ಕೂಡ ಸಮರವನ್ನು ಸಾರುತ್ತೇನೆ. ನಿನ್ನ ಕರ್ಣ ಮಾತ್ರ ಮೇಲೆ ನನ್ನ ಮೇಲೆ ಸಂಪೂರ್ಣವಿರಬೇಕು. ಎಲ್ಲಾ ಬಂಡ, ನಿನ್ನ ಭುಜಬಲದ ತಿಂಡಿಯನ್ನು ತೋರಿಸುವಂತವನಾಗ ಗೊತ್ತುತ್ತೇನೆ ಕೂಡುವಂತವನಾಗಲಿ ಬಂಡ ಭೀಮ. ಒಂದು ಗುತ್ತಿಗೆಯು ಉಚಿ ಹೋಯಿತು, ಇನ್ನೆರಡು ಗುತ್ತಿಗೆಯು ಉಳಿದಿರುವವು. ಬೇಗನೆ ಗುದ್ದುವಂತವನಾಗಲೇ ಪಂಡನಾದ ಕೀಚಕ. ಗುದ್ದುತ್ತೇನೆ ಕೂಡುವಂತವನಾಗಲಿ. ಎರಡನೇ ಗುತ್ತಿಗೆಯು ಉಚಿ ಹೋಯಿತು, ಇನ್ನು
ಕೂಡುವಂತವನಾಗಲೇ ಮೂರ್ಖ ಮಾಡಬೇಡ ಎನ್ನು ಕೂಡ ಕರ್ಮ. ಪರಮೇಶ್ವರ ಮಾರ ಸಂಹಾರ ಭಕ್ತೋದ್ಧಾರಕ, ಈ ಭೀಮನ ಮುಂದೆ ನನ್ನ ಪರಾಕ್ರಮವು ಯಾತಕ್ಕೆ ಬರದಲ್ಲದು. ಹೇ ಪರಮಾತ್ಮ, ನನ್ನನ್ನು ಮಹತೆಯ ಶಿವ ಶಿವ, ಈ ಕೀಚಕರ ಪ್ರತಾಪವು ಹಾಳಾಗುವ ಹೊತ್ತು ಬಂದಿತ್ತಲ್ಲ. ಹರರ ಶಂಭೋ ಶಂಕರ, ಎಲೇ ನೀಚನಾದ ಕೀಚಕ, ಎಲ್ಲ ಬಂಡ ಭೀಮ, ಈ ರಣರಂಗದಲ್ಲಿ ನಿನ್ನ ಪರಾಕ್ರಮವು ಮುರಿದು ಹೋಯಿತು. ಇಗೋ ಈಗ ನಾನು ಗುದ್ದುತ್ತೇನೆ. ಕೂಡುವಂತವನಾಗು, ನಿನ್ನ ಮಾತಾ ಪಿತೃಗಳನ್ನು ನೆನಪಿಸಿಕೋ, ನಿನ್ನ ಬಂಧು ಬಾಂಧವರನ್ನು ಕರೆಸಿಕೋ, ನಿನ್ನ ಮಡದಿ ಮಕ್ಕಳನ್ನು ನೆನಪಿಸಿಕೋ. ಕೂಡುವಂತವನಾಗಲೇ ಮೂಡ, ಬಂದು ಒದಗಿತು ನಿನಗೆ ಕೇಳ. ಈ ದುರಾತ್ಮನ ಅವಸ್ಥೆಯು ಏನಾಗಿತ್ತು ನೋಡು ನೋಡು. ಹೇ ದ್ರೌಪದಿಗೆ, ಹೀಗೆ ಬಾ. ನಿನ್ನ ಮನಸ್ಸಿನ ಬಯಕೆಯಂತೆ ಈ ದುರವನ ರಕ್ತವನ್ನು ನಿನ್ನ ಪಣಿಗೆ ತಿಲಕವನ್ನಾಗಿ ಇರುತ್ತೇನೆ. ಅದರದೇ ಸಮೀಪಕ್ಕೆ ಬಾರದೆ ದ್ರೌಪದಿಗೆ. ಸಿಕ್ಕ ಅಲ್ಲೇ ಹೇ ಭೀಮಸೇನ ಕಾಂತರವರೇ, ಮಾಲೆ ಮಾಡಿ ನಿಮ್ಮ ಕೊರಳಿಗೆ ಹಾಕುವೆನು. ತೆಗೆದುಕೊಳ್ಳಬೇಕಾದ ಬುದ್ಧಿ ಇನ್ನೊಂದು ಪ್ರಸಿದ್ಧಿ. ಹೇ ದ್ರೌಪದಿ, ಹೇ ವಲ್ಲಭ, ನಾನು ನನ್ನ ಅಡಿಗೆ ಮನೆಗೆ ಹೋಗುವ ಸಮಯ ಬಂದಿತು. ಈಗ ನೀನು ನಿನ್ನ ಮಂದಿರಕ್ಕೆ ತೆರಳು. ದ್ರೌಪದ, ಹೀಗೆ ಬೆಳಗಾದಂತೆ ತೋರುತ್ತದೆ. ಹಿಂದೆ ನಿಂತಿರುವ ಮಾರುತೇಶ, ಮುಂದೆ ಕುಂತಿರುವ ದುರ್ಗಾ ಪರಮೇಶ್ವರಿಗೆ ಮಂಗಳಾರತಿಯನ್ನು ಹಾಡಬೇಕು. ಬೇಗನೆ ಹೋಗೋಣ. ನಡಿ ದ್ರೌಪದಿ. ಹೋಗೋಣ ನಡಿ ವಲ್ಲಭ. ಒಂದರ ಕೂಡ ಸುಂದರ